Okay. ಧಾರವಾಡ ಕಟ್ಟೆ ಧಾರವಾಡ ಈಗಾಗಲೇ 288 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಇವತ್ತು ನಾವು 289ನೇ ಒಂದು ಕಾರ್ಯಕ್ರಮಕ್ಕೆ ಭಾಜನ ಆಗ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ಎಲ್ಲ ಗಣ್ಯ ಮಹನೀಯರಿಗೆ, ಧಾರವಾಡ ಕಟ್ಟೆಯ ಬಳಗದವರಿಗೆ, ಹಿರಿಯರಿಗೆ ಹಾಗೂ ಸಾಹಿತ್ಯಾಸಕ್ತರಿಗೆ ಮೊದಲಿಗೆ ನಾನು ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತೇನೆ. ಇವತ್ತು ಇಂಗ್ಲಿಷ್ ಸಾಹಿತ್ಯ ದರ್ಶನ ಉಪನ್ಯಾಸ ಮಾಲಿಕೆ ಅಡಿನಲ್ಲಿ 33 ಉಪನ್ಯಾಸಗಳನ್ನ ಪೂರೈಸಿ 34ನೇ ಒಂದು ಉಪನ್ಯಾಸಕ್ಕೆ ನಾವೆಲ್ಲರೂ ಕೂಡ ಕಾರಣೀಕರ್ತರ ಆಗ್ತಾ ಇದ್ದೇವೆ. ಇವತ್ತು ಶ್ರೀಮತಿ ವಿದ್ಯಾ ಗೋಟೂರ್ ಅವರು ಇಂಗ್ಲಿಷ್ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಷ್ಟಗಿ. ಇವರು ಜೇಮ್ಸ್ ಜಾಯ್ಸ್ನ ಎ ಪೋರ್ಟ್ರೇಟ್ ಆಫ್ ದಿ ಆರ್ಟಿಸ್ಟ್ ಆಫ್ ಎನ್ ಯಂಗ್ ಮ್ಯಾನ್ ಎನ್ನುವಂತಹ ವಿಷಯದ ಕೃತಿಯ ಕುರಿತಾಗಿ ಮಾತನಾಡಲಿದ್ದಾರೆ. ಅವರಿಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲರ ವತಿಯಿಂದ ಸ್ವಾಗತವನ್ನ ಕೋರ್ತೇನೆ. ಆತ್ಮೀಯ ಸ್ವಾಗತ. ಹಾಗೇನೆ ಧಾರವಾಡ ಕಟ್ಟೆಯ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋನು ಸರ್ಗುನು ಕೂಡ ಸ್ವಾಗತವನ್ನ ಕೋರ್ತೇನೆ. ಇವತ್ತಿನ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವಂತಹ ಮಹನೀಯರ ಪರಿಚಯವನ್ನ ಕಿರಿದಾಗಿ ಪರಿಚಯದ ನಂತರ ಅವರ ಮಾತುಗಳಿಗೆ ನಾವೆಲ್ಲರೂ ಕೂಡ ಕಿವಿಯಾಗೋಣ. ವಿದ್ಯಾ ಗೋಟೂರ್ ನನಗೆ ಬಹಳ ಖುಷಿ ಕೊಡುವಂಥದ್ದು, ಏಕೆಂದ್ರೆ ಅವಳು ನನ್ನ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನನ್ನ ಜೊತೆಗೆ ಓದಿದಂತಹ ನನ್ನ ಆತ್ಮೀಯ ಸ್ನೇಹಿತೆ. ಮೂಲತಃ ಬಾಗಲಕೋಟೆಯ ಇಳಕಲ್ನಲ್ಲಿ ಪದವಿಯನ್ನ ಪೂರೈಸಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ MA ಇಂಗ್ಲಿಷ್ ಅನ್ನ ಪೂರೈಸಿಕೊಂಡು ಈಗ ಅದೇ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಸಂಶೋಧನೆಯನ್ನ ಪೂರೈಸ್ತಾ ಇರುವಂತವರು. ಈಗ ಸದ್ಯ ಇಂಗ್ಲಿಷ್ ಸಹ ಪ್ರಾಧ್ಯಾಪಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಷ್ಟಗಿನಲ್ಲಿ ತಮ್ಮ ಸೇವೆಯನ್ನ ನಿರ್ವಹಿಸ್ತಾ ಇದ್ದಾರೆ. ನನ್ನ ಆತ್ಮೀಯ ಸ್ನೇಹಿತೆಯಾದಂತಹ ವಿದ್ಯಾ ಗೋಟೂರ್ ಸಾಹಿತ್ಯದಲ್ಲಿ ಸಾಕಷ್ಟು ಆಸಕ್ತಿಯನ್ನ ಹೊಂದಿದ್ದು, ನಮ್ಮಿಬ್ಬರ ಮಧ್ಯದಲ್ಲಿ ಸಾಹಿತ್ಯದ ಕುರಿತಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇರುತ್ತೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಸಂಶೋಧನಾತ್ಮಕ ಲೇಖನಗಳನ್ನ ಪ್ರಕಟಿಸಿದ್ದಾರೆ. ಇಂಥ ಮಹನೀಯರು ಇವತ್ತು ನನ್ನ ಸ್ನೇಹಿತೆ ವಿದ್ಯಾ ಗೋಟೂರ್ ಜೇಮ್ಸ್ ಜಾಯ್ಸ್ನ ಎ ಪೋರ್ಟ್ರೇಟ್ ಆಫ್ ದಿ ಆರ್ಟಿಸ್ಟ್ ಆಸ್ ಅನ್ ಯಂಗ್ ಮ್ಯಾನ್ ಎನ್ನುವಂತಹ ಕೃತಿಯ ಕುರಿತು ಮಾತನಾಡಲಿದ್ದಾರೆ. ಮೊದಲಿಗೆ ಅವರು 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸವನ್ನ ಮಂಡಿಸ್ತಾರೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿರುತ್ತೆ. ಆ ನಂತರದಲ್ಲಿ ಚರ್ಚೆಗೆ ಅವಕಾಶ ಇದೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಮಾತುಗಳಿದ್ರೆ ಅದನ್ನ ಚಾಟ್ ಬಾಕ್ಸ್ ನಲ್ಲಿ ಹಂಚ್ಕೊಳ್ಳಿ. ನಂತರ ಅದನ್ನ ಚರ್ಚೆಗೆ ಎತ್ಕೊಳ್ಳಾಗುತ್ತೆ. ಇಷ್ಟು ಮಾತುಗಳೊಂದಿಗೆ ಮತ್ತೊಮ್ಮೆ ವಿದ್ಯಾವನ್ನ ನಾನು ಸ್ವಾಗತಿಸಿ ಈ ವೇದಿಕೆಯನ್ನ ಅವ್ರಿಗೆ ಬಿಟ್ಕೊಡ್ತಾ ಇದ್ದೇನೆ. Thank you, Viju. Thank you for your fine introduction. I hope I am audible. Yes, you are audible, quite audible. Thank you. First of all, I would like to show my gratitude to our beloved sir, Dr. Dono sir, who has given me this chance on behalf of this Dharwad Katte, and I'm very grateful to sir and to you also. You have given me this chance, and today I'm blessed to speak what I have read regarding this novel, that is The Portrait of the Artist as a Young Man, which is written by James Joyce. Thank you. I'll start by the writer who has written this novel, that is James Joyce. James Joyce ಅವರು ಬರೆದಿರ್ತಕ್ಕಂಥ ಈ ಒಂದು ಕಾದಂಬರಿ, ಇದು ಈ ಕಾದಂಬರಿ ಇವರ ಒಂದು ಆತ್ಮ ಕಥೆಯನ್ನ ಆಧರಿಸಿದಂತ ಒಂದು ಕಾದಂಬರಿ. ಯಾಕೆ ಅಂತಂದ್ರೆ ಇವರ ಒಂದು ಜೀವನವನ್ನ ನಾವು ನೋಡಿದಾಗ ಜಾಯ್ಸ್, ಹಲೋ, ವಿಡಿಯೋ ಒಂದ್ ಸ್ವಲ್ಪ ಆನ್ ಆಗ್ಬೇಕಿತ್ತು, ವಿಡಿಯೋ ಆಫ್ ಆಗಿದೆ ಅನ್ಸುತ್ತೆ. ಓಕೆ, is it okay now? Yes, please. Thank you. ಜೇಮ್ಸ್ ಜಾಯ್ಸ್ ಇವರು ಬರೆದಿರ್ತಕ್ಕಂತ ಒಂದು ಕಾದಂಬರಿ, ಅದು ದ ಪೋರ್ಟ್ರೇಟ್ ಆಫ್ ದ ಆರ್ಟಿಸ್ಟ್ ಆಸ್ ಎ ಯಂಗ್ ಮ್ಯಾನ್.
ಇವರ ಈ ಒಂದು ಕಾದಂಬರಿ ಅವರ ಒಂದು ಆತ್ಮಕಥೆಯನ್ನ ಆಧರಿಸಿದಂತ ಒಂದು ಕಾದಂಬರಿ. ಯಾಕೆ ಅಂದ್ರೆ ಮೂಲತಃ ಇವರು ಡಬ್ಲಿನ್ ನಲ್ಲಿ ಹುಟ್ಟಿದವರು. ಡಬ್ಲಿನಿನ ಒಂದು ಐರಿಷ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂತ ಒಬ್ಬ ಕಾದಂಬರಿಕಾರ. ಇವರ ಒಂದು ಜೀವನವನ್ನು ನೋಡಿದಾಗ ಇವರು ಒಂದು ಕಡೆ ಏನು ಅಂತಂದ್ರೆ ನೆಲೆ ನಿಂತು ಅವರ ಒಂದು ಜೀವನವನ್ನ ನಿಭಾಯಿಸ್ತವರಲ್ಲ. ಇವರು ಸಾಕಷ್ಟು ಸಾರಿ ತಮ್ಮ ಒಂದು ಫ್ಯಾಮಿಲಿಯ ಒಂದು ಬಡತನ ಆಗಿರ್ಬೋದು ಅಥವಾ ಸಾಕಷ್ಟು ಒಂದು ಸಮಸ್ಯೆಗಳಾಗಿರ್ಬೋದು, ಅದ್ರ ಮೂಲಕವಾಗಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಊರಿಂದ ಊರಿಗೆ ಇವರು ತಮ್ಮ ಒಂದು ಅಲ್ದಾಟವನ್ನು ಮಾಡ್ತಾರೆ ಅಂತ ಅನ್ಕೊಂಡು. ಆಮೇಲೆ ಈ ಒಂದು ಕಾದಂಬರಿ ಅಂತಕ್ಕಂಥದ್ದು ನಾವು ಫಸ್ಟ್ ನೋಡಿದಾಗ ಏನಕ್ಕೆ ಅಂತ ಅನ್ಕೊಂಡು ಇದು ಒಂದು ಪ್ರಸಿದ್ಧಿಯನ್ನ ಪಡ್ಕೊಳ್ಳುತ್ತೆ ಅಂತಂದ್ರೆ ಮೂಲತಃ ಇದು ಒಂದು ಮಾಡರ್ನಿಸ್ಟಿಕ್ ನಾವೆಲ್ ಆಗತ್ತೆ. ಅಂದ್ರೆ ಆಧುನಿಕ ಕಾಲದ ಒಂದು ಕಾದಂಬರಿಯ ಒಂದು ಅಂಶವನ್ನ ಈ ಒಂದು ಕಾದಂಬರಿ ಪಡ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಕಾದಂಬರಿಯಲ್ಲಿ ಬಳಸಿರ್ತಕ್ಕಂತ ಒಂದು ಟೆಕ್ನಿಕ್, ಆ ಟೆಕ್ನಿಕ್ ಯಾವುದು ಅಂತಂದ್ರೆ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಟೆಕ್ನಿಕ್. ಅಂದ್ರೆ ಈ ಒಂದು ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಟೆಕ್ನಿಕ್ ಅನ್ನ ನಾವು ನೋಡಿದಾಗ ಇಲ್ಲಿ ಕಾದಂಬರಿಕಾರರಾಗಿರ್ತಕ್ಕಂಥ ಜೇಮ್ಸ್ ಜಾಯ್ಸ್ ಅವರು ಆ ಒಂದು ಟೆಕ್ನಿಕ್ ಅನ್ನ ಬಳಸುವಿಕೆಯಿಂದಾಗಿ ಇಲ್ಲಿ ಅವರ ಒಂದು ಕಾದಂಬರಿಯಲ್ಲಿ ಸಾಕಷ್ಟು ಒಂದು ವಿಷಯಗಳು ಅಥವಾ ಅಂಶಗಳು ಯಾವ ರೀತಿಯಲ್ಲಿ ಓದುಗರ ಮನವನ್ನು ಸೂರೆಗೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇದು ಒಂದು ಕಾದಂಬರಿ ಮೂಲತಃವಾಗಿ ಯಾವುದರ ಬೇಸ್ಡ್ ಆಗಿದೆ ಅಂತಂದ್ರೆ ಒಂದು ಮಾಡರ್ನಿಸಂ ಅಂದ್ರೆ ಆಧುನಿಕತೆಯನ್ನ ಒಳಗೊಂಡಿರ್ತಕ್ಕಂಥ ಒಂದು ಕಾದಂಬರಿ ಈ ದ ಪೋರ್ಟ್ರೇಟ್ ಆಫ್ ದ ಆರ್ಟಿಸ್ಟ್ ಆಸ್ ಎ ಯಂಗ್ ಮ್ಯಾನ್ ಅಂತಕ್ಕಂಥ ಒಂದು ಕಾದಂಬರಿ ಒಳಗೊಂಡಿದೆ. ಯಾಕೆ ಅಂತಂದ್ರೆ ಇಲ್ಲಿ ಬರ್ತಕ್ಕಂತ ಒಂದು ಟೆಕ್ನಿಕ್ ಆಗಿರ್ಬೋದು, ಇಲ್ಲಿ ಬಳಸಿರ್ತಕ್ಕಂತ ಒಂದು ನ್ಯಾರೇಟಿವ್ ಅಂಶ ಆಗಿರ್ಬೋದು, ಅಂದ್ರೆ ನಿರೂಪಣೆಯ ಒಂದು ಅಂಶ ಆಗಿರ್ಬೋದು, ಅದನ್ನೆಲ್ಲ ನೋಡಿದಾಗ ಇಲ್ಲಿ ಅವರ ಒಂದು ಕಾದಂಬರಿ ಮೂಲತಃವಾಗಿ ಅವರ ಕಥೆಯನ್ನ ಒಳಗೊಂಡಿರ್ತಕ್ಕಂಥ ಅವರ ಜೀವನದ ಕಥೆಯನ್ನ ಒಳಗೊಂಡಿರ್ತಕ್ಕಂತ ಒಂದು ಕಾದಂಬರಿ ಆಗಿದೆ ಅಂತ ಅನ್ಕೊಂಡು ಅವರು ತಮ್ಮ ಒಂದು ಕಾದಂಬರಿಯಲ್ಲಿ ಮುಖ್ಯವಾಗಿ 3 ಥೀಮ್ಸ್ ಅನ್ನ ಅವರು ಇಲ್ಲಿ ತಗೊಂಡಿದ್ದಾರೆ. ಅವು ಯಾವ್ಯಾವು ಅಂತಂದ್ರೆ ಫಸ್ಟ್ ಒಂದು ಬರುತ್ತೆ ಒಂದು ಇನ್ಸ್ಪಿರೇಷನ್ ಯಾವ ರೀತಿಯಲ್ಲಿ ಅವರ ಒಂದು ಜೀವನದಲ್ಲಿ, ಯಾಕೆ ಅಂತಂದ್ರೆ ಅವ್ರ ತಂದೆ ಅವರನ್ನ ಆ ಒಂದು ಸ್ಕೂಲ್ಗೆ ಕಳಿಸ್ತಾರೆ. ಆ ಸ್ಕೂಲ್ಗೆ ಅಂದ್ರೆ ಮನೆಯಿಂದ ಆಚೆ ಕಳಿಸ್ತಾರೆ. ಮನೆಯಿಂದ ಆಚೆ ಕಳಿಸೋ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರ ತಾಯಿ, ಅವರ ತಂದೆ, ಅವರ ಭಾವನೆಗಳನ್ನ ಆ ಒಂದು ಪುಟ್ಟ ಮಗುವಾಗಿರ್ತಕ್ಕಂತ ಸ್ಟಿಫನ್ ಡೆಡಿಲಸ್ ಅಂತಕ್ಕಂಥ ಒಂದು ಪಾತ್ರ, ಈ ಸ್ಟಿಫನ್ ಡೆಡಿಲಸ್ ಅಂತಕ್ಕಂಥ ಒಂದು ಪಾತ್ರ ಯಾರನ್ನ ರೀಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಈ ಜೇಮ್ಸ್ ಜಾಯ್ಸ್ ಅವರನ್ನ ರೀಪ್ರೆಸೆಂಟ್ ಮಾಡುತ್ತೆ. ಈ ಸ್ಟಿಫನ್ ಡೆಡಿಲಸ್ ಅಂತಕ್ಕಂಥ ಒಂದು ಪಾತ್ರ ಚಿಕ್ಕ ವಯಸ್ಸಿನ ಒಂದು ಪಾತ್ರ. ಸ್ಕೂಲ್ಗೆ ಕಳಿಸ್ತಿರ್ಬೇಕಾದ್ರೆ ಅಲ್ಲಿ ತನ್ನ ತಾಯಿಯನ್ನ ನೋಡುತ್ತೆ, ತನ್ನ ತಂದೆಯನ್ನ ನೋಡುತ್ತೆ. ನೋಡ್ರಿ, ಆ ಪುಟ್ಟ ಮಗು ಯಾವ ರೀತಿಯಲ್ಲಿ ತನ್ನ ತಂದೆ ಮತ್ತು ತಾಯಿಯ ಮುಖದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಗಳನ್ನ ಅದು ಗಮನಿಸುತ್ತೆ. ತಾಯಿ ಆ ತನ್ನ ಎಕ್ಸ್ಪ್ರೆಷನ್ ಅನ್ನು ತೋರಿಸುವ ಸಮಯದಲ್ಲಿ ಮಗುನನ್ನ ನೋಡ್ತಾಳೆ. ಆ ಮಗು ಏನಂತ ಅನ್ಕೊಳ್ಳುತ್ತೆ ಅಂತಂದ್ರೆ ನನ್ನ ತಾಯಿ ನಗ್ತಾ ಇದ್ರೆ ಚೆನ್ನಾಗಿ ಕಾಣಿಸ್ತಾಳೆ. ಬಿಗಿನಿಂಗ್ ಅಲ್ಲೇನೆ ಒಂದು ಫಸ್ಟ್ ನಾವು ಕಾದಂಬರಿ ಓದೋ ಸಮಯದಲ್ಲಿ ಮೊದಲಿನ ಪುಟಗಳಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಈ ಸ್ಟಿಫನ್ ಡೆಡಿಲಸ್ ಅಂತಕ್ಕಂತ ಮಗುವನ್ನ ಅವ್ರ ತಂದೆ ತಾಯಿ ಬೇರೆ ಕಡೆ ಸ್ಕೂಲ್ಗೆ ಕಳಿಸ್ತಿರ್ತಾರೆ. ಸ್ಕೂಲ್ಗೆ ಕಳಿಸೋ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಒಂದು ಮಗು ತಾಯಿಯನ್ನ ನೋಡುತ್ತೆ. ತಾಯಿ ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ತಾಯಿ ಅಳ್ತಾ ಮಗುವನ್ನ ಕಳಿಸೋ ಸಮಯದಲ್ಲಿ ತಾಯಿಯ ಮುಖವನ್ನ ನೋಡುತ್ತೆ ಮಗು. ಅಲ್ಲಿ ಏನಂತ ಅನ್ಕೊಳ್ಳುತ್ತೆ ಅಂತಂದ್ರೆ ನನ್ನ ತಾಯಿ ಚೆನ್ನಾಗಿ ಅನಿಸ್ತಿಲ್ಲ. ಶಿ ಇಸ್ ನಾಟ್ ಕ್ವೈಟ್ ಲುಕಿಂಗ್ ವೈಲ್ ಶಿ ವೀಪ್ಸ್. ಅಂದ್ರೆ ಅವಳು ಅಳ್ತಿರ್ಬೇಕಾದ್ರೆ ಅವಳು ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಒಂದು ಭಾವವನ್ನ ಇಲ್ಲಿ ಸ್ಟಿಫನ್ ಡೆಡಿಲಸ್ ಅಂತಕ್ಕಂತ ಒಂದು ಮಗು ತೋರಿಸುತ್ತೆ. ಅಂದ್ರೆ ಇಲ್ಲಿ ಏನ್ ಅನ್ಸುತ್ತೆ ಆ ಒಂದು ಟೆಕ್ನಿಕ್ ಅನ್ನ ಬಹಳಷ್ಟು ಸೊಗಸಾಗಿ ಇಲ್ಲಿ ಲೇಖಕರಾಗಿರ್ತಕ್ಕಂಥ ಜೇಮ್ಸ್ ಜಾಯ್ಸ್ ಅವರು ಬಳಸ್ಕೊಂಡಿದ್ದಾರೆ ಅಂತ ಅನ್ಕೊಂಡು. ಅಂದ್ರೆ ಈ ಒಂದು ಕಾದಂಬರಿ ದ ಟರ್ಮ್ ಮಾಡರ್ನಿಸಮ್ ಇಸ್ ವೈಡ್ಲಿ ಯೂಸ್ಡ್ ಟು ಐಡೆಂಟಿಫೈ ನ್ಯೂ ಅಂಡ್ distinctive features in the subjects, forms, concepts, and styles of literature and other arts in the early decades of the First World War during 1914 to 1918. It means here ಇದು ಒಂದು ಕಾದಂಬರಿ ಒಂದು ಆಧುನಿಕತೆಯನ್ನ ಒಳಗೊಂಡಿರ್ತಕ್ಕಂಥ ಒಂದು ಕಾದಂಬರಿ, ಅಂದ್ರೆ ಆಧುನಿಕ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಕಾದಂಬರಿ.
ಆ ತಾಯಿಯ ಮುಖದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಮಗು ಹೇಗೆ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ಹೇಗೆ ಅದನ್ನ ಅರ್ಥೈಸ್ಕೊಳ್ಳುತ್ತೆ ಅನ್ನೋದನ್ನ ಬಹಳಷ್ಟು ಸೊಗಸಾಗಿ ಇಲ್ಲಿ ತನ್ನ ಒಂದು ಭಾವನೆಗಳನ್ನ ಜೇಮ್ಸ್ ಜಾಯ್ಸ್ ಸ್ಟೀಫನ್ ಡೆಡಿಲಸ್ ಅಂತಕ್ಕಂಥ ಒಂದು ಪಾತ್ರದ ಮೂಲಕವಾಗಿ ಅಲ್ಲಿ ವಿವರಿಸಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಜೇಮ್ಸ್ ಜಾಯ್ಸ್ ಅವರು ಬರೆದಿರ್ತಕ್ಕಂಥ ಮುಖ್ಯ ಕೃತಿಗಳು, ಅದರಲ್ಲಿ ಯುಲಿಸಿಸ್ ಅಂತಕ್ಕಂಥ ಒಂದು ಕೃತಿ ಅದು ಪಬ್ಲಿಷ್ ಆಗಿದ್ದು 1922ರಲ್ಲಿ. ಜೊತೆಗೆ ಡಬ್ಲಿನರ್ಸ್ ಅಂತಕ್ಕಂಥ ಒಂದು ಕೃತಿ ಅದು ಪಬ್ಲಿಷ್ ಆಗಿದ್ದು 1914ರಲ್ಲಿ. ಜೊತೆಗೆ ಅ ಪೋರ್ಟ್ರೇಟ್ ಆಫ್ ದ ಆರ್ಟಿಸ್ಟ್ ಆಸ್ ದ ಯಂಗ್ ಮ್ಯಾನ್ ಅಂತಕ್ಕಂಥ ಒಂದು ಕೃತಿ ಇದು ಪಬ್ಲಿಷ್ ಆಗಿದ್ದು 1916ರಲ್ಲಿ. ಆಮೇಲೆ 1939ರಲ್ಲಿ ಫಿನ್ಗನ್ಸ್ ವೇಕ್ ಅಂತಕ್ಕಂಥ ಒಂದು ಕೃತಿಯನ್ನ ಇವರು ಬಿಡುಗಡೆಗೊಳಿಸ್ತಾರೆ. ಇಷ್ಟು ಏನು ಅಂತಂದ್ರೆ ಈ ಅಷ್ಟು ಕೃತಿಗಳಲ್ಲಿ ಇವತ್ತಿನ ಒಂದು ಕೃತಿ ಯಾವುದು ಅಂತಂದ್ರೆ ದ ಪೋರ್ಟ್ರೇಟ್ ಆಫ್ ದ ಆರ್ಟಿಸ್ಟ್ ಆಸ್ ಎ ಯಂಗ್ ಮ್ಯಾನ್ ಅಂತಕ್ಕಂಥ ಒಂದು ಕೃತಿ. ಈ ಕೃತಿಯಲ್ಲಿ 3 ಮುಖ್ಯವಾಗಿ ಬರ್ತಕ್ಕಂಥ ಥೀಮ್ಸ್ ಇದಾವೆ ಅಂತ ನಾನು ಹೇಳಿದೆ. ಅದರಲ್ಲಿ ಫಸ್ಟ್ ಒಂದು ಇನ್ಸ್ಪಿರೇಷನ್ ಅಂತಕ್ಕಂಥ ಒಂದು ಥೀಮು, ಎರಡನೇದು ಇನ್ನರ್ ಕಾನ್ಫ್ಲಿಕ್ಟ್ ಅಂತಕ್ಕಂಥ ಒಂದು ಥೀಮು, ಮೂರನೇದು ಸ್ಪಿರಿಚುವಲ್ ಹೋಮ್ಲೆಸ್ನೆಸ್. These are the main themes which is described in the which is taken as a theme, which has taken as the themes of the novel. That is inner conflict is a major theme that speaks to the first half of the novel's long question. It's the inner conflict, how that boy Stephen Dedalus has gone to express his views through this novel. That means here we can understand that inner conflict ಅಂದ್ರೆ ಆ ಒಳಗಿನ ಭಾವ, ಒಳಗಿನ ಒಂದಷ್ಟು ಒಂದು ಕಾನ್ಫ್ಲಿಕ್ಟ್ಸ್ ಯಾವ ರೀತಿಯಲ್ಲಿ ಮಗುವಿನ ಒಂದು ಜೀವನದಲ್ಲಿ ಉಂಟಾಗ್ತಾ ಇರುತ್ತೆ, ಅದನ್ನ ಯಾವ ರೀತಿಯಲ್ಲಿ ಜೇಮ್ಸ್ ಜಾಯ್ಸ್ ತಮ್ಮ ಒಂದು ಕೃತಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಈ ಒಂದು ಕಥೆಯಲ್ಲಿ ಕಾಣ್ತೀವಿ. ಅದ್ರ ಜೊತೆಗೆ ಏನು ಅಂತಂದ್ರೆ ಸ್ಪಿರಿಚುವಲ್ ಹೋಮ್ಲೆಸ್ನೆಸ್. ಸ್ಪಿರಿಚುವಲ್ ಹೋಮ್ಲೆಸ್ನೆಸ್ ಅಂತಕ್ಕಂಥದ್ದು ಅಂದ್ರೆ ನಾವು ಕಥೆಯನ್ನ ನೋಡ್ತಾ ಹೋದಾಗ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಮಗುವನ್ನ ಬೇರೆ ಕಡೆ ಸ್ಕೂಲ್ಗೆ ಕಳಿಸಿದಾಗ ಆ ಒಂದು ವಾತಾವರಣಕ್ಕೆ ಮಗು ಹೊಂದ್ಕೊಳ್ಳೋದಕ್ಕೆ ಕಷ್ಟಪಡುತ್ತೆ. ಕಷ್ಟಪಟ್ಟಾಗ ಅಲ್ಲಿ ಜೊತೆ ಇರ್ತಕ್ಕಂತ ಮಕ್ಕಳು ಅವನನ್ನು ಛೇಡಿಸ್ತಾರೆ. ಆ ಛೇಡಿಸುವಿಕೆಯಿಂದ ಮಗುವಿಗೆ ಏನಾಗುತ್ತೆ ಅಂದ್ರೆ ಆ ಒಂದು ವಾತಾವರಣದಲ್ಲಿ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆದಾಗ ಮಗುವಿಗೆ ಏನಾಗುತ್ತೆ ಅಂತಂದ್ರೆ ಜ್ವರ ಕೂಡ ಬರುತ್ತೆ. ಯಾಕೆ ಅಂತಂದ್ರೆ ಆ ಒಂದು ಹೊಸ ವಾತಾವರಣ ಅಂದ್ರೆ ಪ್ಯಾರೆಂಟ್ಸ್ ಅನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋದಾಗ ಯೂಶಲಿ ಯಾವುದೇ ಮಗು ಆದ್ರೂ ಕೂಡ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಅದನ್ನ ಅನುನಯಿಸುವವರು ಅಥವಾ ಯಾರಾದ್ರೂ ಸ್ವಲ್ಪ ಹತ್ರ ಕರ್ಕೊಂಡು ಕಾಳಜಿ ತೋರಿಸುವವರು ಯಾರಾದ್ರೂ ಇದ್ರೆ ಅಲ್ಲಿ ಮಗು ಏನ್ ಮಾಡುತ್ತೆ ಅಂದ್ರೆ ಆ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಮಗು ಬಿಗಿನಿಂಗ್ ಅಲ್ಲೇನೆ ಅದು ಒಂದು ಹೊಸ ಸ್ಕೂಲ್ಗೆ ಹೋದಾಗ ಅಲ್ಲಿರ್ತಕ್ಕಂಥ ಫಾದರ್, ಅಲ್ಲಿರ್ತಕ್ಕಂಥ ಒಂದು ಪ್ರಿಫೆಕ್ಟ್ಸ್, ಅಲ್ಲಿರ್ತಕ್ಕಂಥ ಬೇರೆ ಮಕ್ಕಳು ಅವರೆಲ್ಲರ ಜೊತೆ ಇದ್ದಾಗ ಒಂದು ಮಗು ಛೇಡಿಸಿದಾಗ ಅವನಿಗೆ ಅಲ್ಲಿ ಜ್ವರದ ಅನುಭವ ಆಗುತ್ತೆ. ಆ ಜ್ವರದಲ್ಲಿ ತನ್ನ ಫಾದರ್ಗೆ ಅದು ಏನ್ ಮಾಡುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ಮುಖ್ಯಸ್ಥನಿಗೆ ಹೇಳುತ್ತೆ. ಅಂದ್ರೆ ಅವ್ರು ತಮ್ಮ ಪ್ಯಾರೆಂಟ್ಸ್ಗೆ ಹೇಳ್ಬೇಕು ಅಂತ ಅನ್ಕೊಂಡು, ಬಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪೇರೆಂಟ್ಸ್ ಅಲ್ಲಿ ಬಂದು ಮಗುವನ್ನ ಆ ಒಂದು ಸ್ಥಿತಿಯಲ್ಲಿ ಏನು ಅಂತ ಒಂದು ಮಗು ಫೀಲ್ ಮಾಡುತ್ತೆ ಅಂತಂದ್ರೆ ಹೋಮ್ಲೆಸ್ನೆಸ್. ಅಂದ್ರೆ ಇದು ಒಂದು ಸಂದರ್ಭ ಅಷ್ಟೇ ಅಲ್ಲ, ಬಟ್ ಬದಲಾಗಿ ನಾವಿಲ್ಲಿ ನೋಡ್ತಾ ಇರೋ ಒಂದು ರೀತಿಯಲ್ಲಿ ಏನ್ ಅನ್ಸುತ್ತೆ ಅಂತಂದ್ರೆ ಇಡೀ ಕಾದಂಬರಿಯಲ್ಲಿ ನಾವು ನೋಡ್ತಾ ಇರುವಂತ ಒಂದು ವಿಷಯ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಆ ಮಗುವಿಗೆ ಒಂದು ಸ್ವಂತಕ್ಕೆ ಅಂತಕ್ಕಂತ ಒಂದು ಸ್ವಂತ ಮನೆ ಅಥವಾ ಸ್ವಂತ ಒಂದು ಇರುವಿಕೆ ಅಂತಕ್ಕಂಥದ್ದು ಇಲ್ಲದೆ ಇರೋದು ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ಅಂತ ಅನ್ಕೊಂಡು. Now it is both a coming of age story about character's psychological development and a story that traces a character's artistic growth. Throughout the portrait, James Joyce seems interested in exploring the condition and processes that make these types of development possible. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರೋ ಒಂದು ರೀತಿಯಲ್ಲಿ ಅಂದ್ರೆ ಯಾವ ರೀತಿಯಲ್ಲಿ ಆ ಒಂದು ಮಗುವಿನ ಬೆಳವಣಿಗೆಯಲ್ಲಿ
ಎಷ್ಟು ರೀತಿಯಾಗಿರ್ತಕ್ಕಂತ ಸಮಸ್ಯೆಗಳನ್ನ ಮಗು ಎದುರಿಸುತ್ತೆ, ಅದರ ಮೂಲಕವಾಗಿ ಆ ಒಂದು ಆತ್ಮಕಥೆ ಅಂತ ನಾನು ಏನ್ ಹೇಳಿದೆ, ಯಾವ ರೀತಿಯಲ್ಲಿ ಜೇಮ್ಸ್ ಜಾಯ್ಸ್ ಅವರು ತಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸಿದ್ರು, ಅದೇ ರೀತಿಯಲ್ಲಿ ಈ ಸ್ಟೀಫನ್ ಡೆಲಿಲಸ್ ಅಂತಕ್ಕಂತ ಒಂದು ಪಾತ್ರ, ಆ ಪಾತ್ರದ ಮೂಲಕವಾಗಿ ತಮ್ಮ ಜೀವನದ ಕಥೆಯ ಅಂತರವನ್ನ, ತಮ್ಮ ಜೀವನದ ಅನುಭವಗಳನ್ನ ಅವರಿಲ್ಲಿ ವಿವರಿಸಿದ್ದಾರೆ. ಅದರಲ್ಲಿ ತೋರಿಸ್ತಕ್ಕಂಥದ್ದು ಏನು ಅಂತಂದ್ರೆ ಕಮಿಂಗ್ ಆಫ್ ಏಜ್ ಸ್ಟೋರಿ. ಕಮಿಂಗ್ ಆಫ್ ಏಜ್ ಸ್ಟೋರಿ, ಮಗು ಬೆಳೀತಾ ಬೆಳೀತಾ ಹೋದಂತೆ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಆ ಮಗುವಿನಲ್ಲಿ ಬರುತ್ತೆ. ಆ ಮಗುವಿಗೆ ಫೋರ್ಸ್ಫುಲ್ ಆಗಿ ಒಂದು ಸಣ್ಣ ತಪ್ಪಿಗೆ ಅಲ್ಲಿ ಏನು ಅಂತಂದ್ರೆ ಮನೆಗೆ ಬಂದಿದ್ದಾಗ ಆ ಮಗುವಿಗೆ ಒಂದು ಅಪೋಲಜಿಯನ್ನ ಕೇಳಿಸ್ತಾರೆ. ಆ ಅಪೋಲಜಿಯನ್ನ ಕೇಳಿಸೋ ಟೈಮ್ನಲ್ಲಿ ಮಗುವಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಅನ್ನ ಜೊತೆಗಾರರು ಅಥವಾ ತನ್ನ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾರೆ ಅನ್ನೋದನ್ನ ನಾವಲ್ಲಿ ಗಮನಿಸ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಮಗು ಮನೆಗ್ ಬಂದಾಗ ಬಹಳಷ್ಟು ಫ್ರೀ ಆಗಿ ಡೊಮೆಸ್ಟಿಕ್ ಲೈಫ್ ಅನ್ನ ಎಂಜಾಯ್ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಅಲ್ಲೂ ಕೂಡ ಸ್ಕೂಲ್ನ ಒಂದು ವಾತಾವರಣದಂತೆನೆ ಇದೇ ರೀತಿಯಲ್ಲಿ ಇರ್ಬೇಕು, ನೀನು ಹೀಗೆ ಹೇಳ್ಬೇಕು, ಅಪೋಲಜಿ ಕೇಳ್ಬೇಕು ಅನ್ನೋ ಒಂದು ರೀತಿ ಅದು ಏನನ್ನ ತೋರಿಸುತ್ತೆ ಅಂತಂದ್ರೆ ಆ ಮಗು ರಿಸ್ಟ್ರಿಕ್ಷನ್ ದಿಂದ ತನ್ನ ಒಂದು ಹೋಮ್ಲಿನೆಸ್ ಅಂದ್ರೆ ಮನೆಯ ಒಂದು ವಾತಾವರಣದಲ್ಲೂ ಕೂಡ ಅದು ತನ್ನ ಒಂದು ಸ್ವಂತಿಕೆಯನ್ನ ವ್ಯಕ್ತಪಡಿಸೋದಕ್ಕೆ, ಸ್ವಂತವಾಗಿ ಇರೋದಕ್ಕೆ ಅದಕ್ಕೆ ಸಾಧ್ಯ ಆಗಿಲ್ಲದೆ ಇರ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ನಾವಲ್ಲಿ ನೋಡ್ತೀವಿ ಅಂತ ಅನ್ಕೊಂಡು. ಆಮೇಲೆ he does not, however, simply narrate the story of Stephen's journey through adolescence. Rather than giving an objective account of the events that characterize Stephen's life, Joyce uses a narrative technique known as free indirect discourse in order to allow the reader to share in Stephen's experiences. See, Stephen's experience through the character of Stephen, here James is going to reveal his feelings, his experiences, however he is going to have to face the ಅಂದ್ರೆ ಅಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಜೇಮ್ಸ್ ಅನುಭವಿಸಿರ್ತಕ್ಕಂತ ಒಂದಷ್ಟು ನೋವನ್ನ, ಅಲ್ಲಿ ಸಂಕಟವನ್ನ ಆ ಪಾತ್ರ ಅಲ್ಲಿ ಅದ್ರ ಮೂಲಕವಾಗಿ ಇಲ್ಲಿ ಸ್ಟಿಫನ್ ಅಂತಕ್ಕಂಥ ಒಂದು ಪಾತ್ರದ ಮೂಲಕವಾಗಿ ಜೇಮ್ಸ್ ತೋರಿಸಿದ್ದಾರೆ ಅಂತ ಅನ್ಕೊಂಡು. ಆಮೇಲೆ ಈ ಒಂದು ಕಾದಂಬರಿಯಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಸ್ಟಿಫನ್ ಕಂಟಿನ್ಯೂಸ್ಲಿ ಫೈಂಡ್ಸ್ ಹಿಮ್ಸೆಲ್ಫ್ ಟ್ರೈಂಗ್ ಟು ಮೇಕ್ ಸೆನ್ಸ್ ಆಫ್ 3 ಮೇಜರ್ ಸ್ಟ್ರಕ್ಚರಿಂಗ್ ಪ್ರಿನ್ಸಿಪಲ್ಸ್ ದಟ್ ಕ್ಯಾರೆಕ್ಟರೈಸ್ ಇಸ್ ಲೈಫ್, ಫ್ಯಾಮಿಲಿ, ರಿಲಿಜನ್ ಅಂಡ್ ಪೊಲಿಟಿಕ್ಸ್. ನಾವು ಆ ಸ್ಟಿಫನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ಯಾವ ರೀತಿಯಲ್ಲಿ ತನ್ನ ಒಂದು ಭಾವನೆಗಳನ್ನ ಬದಲಾಯಿಸ್ಕೊಳ್ತಾನೆ ಅಂತಂದ್ರೆ, he doesn't have control. ಅಂದ್ರೆ ಒಂದಷ್ಟು ರೀತಿಯಲ್ಲಿ ನಾವು ನೋಡಿದಂತೆ ಏನ್ ಅನ್ಸ್ಬಿಡುತ್ತೆ ಅಂತಂದ್ರೆ, ಮಗು ಬೆಳೀತಾ ಬೆಳೀತಾ ತನ್ನ ಭಾವನೆಗಳ ಮೇಲೆ ಅಲ್ಲಿ ಆ ಒಂದು ನಿಯಂತ್ರಣವನ್ನ ತಪ್ಪಿಸ್ಕೊಳ್ಳುತ್ತೆ ಅಂತಂದ್ರೆ, ಆ ಮಗುವಿನ ಭಾವನೆಗಳು ಎಷ್ಟು ಫ್ಲೋ ನಲ್ಲಿ ಬೆಳೀತಾ ಇರ್ತವೆ ಅಂತಂದ್ರೆ ಈ ಕಾಂಟ್ ಕಂಟ್ರೋಲ್ ಈಸ್ physical desires. That's why that Stephen goes to the prostitute. There he feels that I'm doing wrong, I'm doing sin. ಅಲ್ಲಿ ಪ್ರಾಸ್ಟಿಟ್ಯೂಟ್ ಹತ್ರ ಹೋಗ್ತಾನೆ. ಹೋದ್ಮೇಲೆ ತನ್ನ ಒಂದು ಫಿಸಿಕಲ್ ಡಿಸೈರ್ಸ್ ಎಷ್ಟು ಫೋರ್ಸ್ಫುಲಿ ಆಗಿ ಆ ಮಗುವಿನಲ್ಲಿ ಇರ್ತವೆ ಅಂತಂದ್ರೆ ಅದಕ್ಕೆ ಅದನ್ನ ನಿಯಂತ್ರಣ ಮಾಡ್ಕೊಳ್ಬೋಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಒಬ್ಬ ಪ್ರಾಸ್ಟಿಟ್ಯೂಟ್ ಹತ್ರ ಹೋಗ್ತಾನೆ. ಹೋಗೋ ಟೈಮ್ ನಲ್ಲಿ ಅವನು ಕ್ಯಾಥೋಲಿಕ್ ಫಾಲೋವರ್ ಇರ್ತಾನೆ. ಕ್ಯಾಥೋಲಿಕ್ ಫಾಲೋವರ್ ಇದ್ದಾಗ ಅಲ್ಲಿ ಅವನ್ಗೆ ತನ್ನ ತಾಯಿ ಬಹಳಷ್ಟು ಏನು ಅಂತಂದ್ರೆ ಧಾರ್ಮಿಕ ನಂಬಿಕೆಗಳನ್ನ ಹೊಂದಿರ್ತಕ್ಕಂಥವಳಾಗಿರ್ತಾಳೆ. ಆ ತಾಯಿಯ ಧಾರ್ಮಿಕ ನಂಬಿಕೆಗಳನ್ನ ಒಳಗೊಂಡು ಇವನು ಕೂಡ ಬೆಳೀತಾ ಇರ್ತಾನೆ. ತಾಯಿಯನ್ನ ಬಹಳಷ್ಟು ಏನು ಅಂತಂದ್ರೆ ಹತ್ರದಿಂದ ನೋಡಿರ್ತಾನೆ. ತಾಯಿಯ ಒಂದು ಭಾವನೆಗಳನ್ನ ಅವನು ಅರ್ಥ ಮಾಡ್ಕೊಂಡಿರ್ತಾನೆ. ಜೊತೆಗೆ ನಾನು ಕೂಡ ನನ್ನ ತಾಯಿಯ ಮಾರ್ಗದಲ್ಲಿ ಹೋಗ್ಬೇಕು ಅಂತಿರ್ತಾನೆ. ಕೊನೆಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಾಸ್ಟಿಟ್ಯೂಟ್ ಕಡೆ ಹೋಗ್ತಾನೆ. ಹೋದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಓಸಿನ್ ಡೈಲಮ. ಹೋದಾಗ ಅಲ್ಲಿ ಯಾವ ರೀತಿಯಲ್ಲಿ ಆ ಮಗುವಿನ ಒಂದು
ದ್ವಂದ್ವ ನೀತಿ ಇರುತ್ತೆ ಅಂತಂದ್ರೆ ಈ ಫೀಲ್ಸ್ ದಟ್ ಐ ಆಮ್ ಮೇಕಿಂಗ್ ಸಿನ್, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಪಾಪ, ತಪ್ಪು ಅಂತಂದ್ರೆ ತಪ್ಪು ಅಲ್ಲ, ನಾನು ಪಾಪ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆಯನ್ನ ಸ್ಟಿಫನ್ ಹೊಂತಾನೆ. ಅಂದ್ರೆ ಆ ಸ್ಟಿಫನ್ ಏನು ಅಂತಂದ್ರೆ ತಪ್ಪು ಅನ್ನೋದು ಗೊತ್ತಿದ್ದನು ಕೂಡ ಅದ್ರಲ್ಲಿ ಧುಮುಕೋ ಒಂದು ಸಾಹಸವನ್ನ ಆ ಪಾತ್ರ ಮಾಡುತ್ತೆ. ಏನಕ್ಕೆ ಅಂತಂದ್ರೆ ತನ್ಗೆ ತನ್ನ ಭಾವನೆಗಳು ಯಾವ ರೀತಿಯಲ್ಲಿ ಫೋರ್ಸ್ ಆಗಿದಾವೆ ಅನ್ನೋದು ಸ್ಟಿಫನ್ಗೆ ಒಂದು ನಿಯಂತ್ರಣವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಅವನ್ಗೆ ಮುಖ್ಯವಾಗಿ ಏನು ಅಂತಂದ್ರೆ ಈ ಒಂದು ಪಾತ್ರ ತನ್ನ ಜೀವನವನ್ನ ಹೇಗೆ ರೂಪಿಸ್ಕೊಳ್ಳುತ್ತೆ ಅಂತಂದ್ರೆ ಕುಟುಂಬ, ಧರ್ಮ ಮತ್ತು ಈ ಒಂದು ರಾಜಕೀಯ. ಕುಟುಂಬ ಅಂತಂದ್ರೆ ಅಲ್ಲಿ ತಾಯಿಯನ್ನ ನೋಡ್ಕೊಂಡು ಕಲ್ತಿರ್ತಾನೆ. ಆದ್ರೆ ತಾಯಿಯನ್ನ ನೋಡ್ಕೊಂಡು ಕಲ್ತಾಗ ತನ್ನ ತಾಯಿ ಕ್ಯಾಥೋಲಿಕ್ ಧರ್ಮವನ್ನ ಪಾಲಿಸೋಳಾಗಿರ್ತಾಳೆ, ಅವನು ಕೂಡ ಅದನ್ನು ಪಾಲಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಬಟ್ ಭಾವನೆಗಳ ಒಂದು ಮಹಾಪುರದಲ್ಲಿ ಕೊಚ್ಚಿ ಹೋಗಿ ಅದನ್ನ ನಿಯಂತ್ರಣ ಮಾಡ್ಕೊಳ್ದೆ ತಪ್ಪನ್ನ ಮಾಡೋದಕ್ಕೆ ಅವನು ಶುರು ಮಾಡ್ತಾನೆ. ಬಟ್ ಅವನು ಏನ್ ಅನ್ಕೊಳ್ತಾನೆ ಅಂತಂದ್ರೆ ಅದು ಪಾಪ ಅಂತ ಅನ್ಕೊಳ್ತಾನೆ. ಐ ಆಮ್ ಮೇಕಿಂಗ್ ಸಿನ್, ದಿಸ್ ಇಸ್ ಸಿನ್, ಈ ನೋಸ್ ದ್ಯಾಟ್. ಅವ್ನಿಗೆ ಅಲ್ಲಿ ಗೊತ್ತಿರುತ್ತೆ ನಾನು ಅಲ್ಲಿ ಪಾಪ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಒಂದ್ಸರಿ ಅಲ್ಲ, ಎರಡ್ ಸರಿ ಅಲ್ಲ, ಸುಮಾರು ಸಾರಿ ಅಲ್ಲಿ ಹೋಗ್ತಾನೆ. ಸುಮಾರು ಸಾರಿ ಹೋದಾಗ್ಲೂ ಕೂಡ ಅವನಿಗೆ ಆ ಒಂದು ಪಾಪ ಕೃತ್ಯದ ಅರಿವಾಗತ್ತೆ. ಅಂದ್ರೆ ಅರಿವಾದ್ರೂ ಕೂಡ ಅಲ್ಲಿ ಏನು ಅಂತಂದ್ರೆ ಅವನು ಅದರಿಂದ ಆಚೆ ಬರೋದಕ್ಕೆ ಅವನಿಗೆ ಸಾಧ್ಯ ಆಗುದಿಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಹೇಳ್ತಿರ್ತಾರೆ ಏನು ಅಂತಂದ್ರೆ ಭಾವನೆಗಳು ಯಾವ ರೀತಿಯಲ್ಲಿ ನಮ್ಮನ್ನ ನಮ್ಮ ಜೀವನವನ್ನ ತಿಂದು ಹಾಕ್ಬಿಡ್ತವೆ ಅಂತ ಅನ್ಕೊಂಡು ಆ ಭಾವನೆಗಳ ಮೇಲೆ ನಿಯಂತ್ರಣವನ್ನ ನಾವು ಮುಂದೆ ಇದ್ರೆ ನಮ್ಮ ಬದುಕು ಆ ಭಾವನೆಗಳ ಒಂದು ಹಿಡಿತಕ್ಕೆ ಸಿಲುಕಿ ಮೂರ ಬಟ್ಟೆ ಆಗತ್ತೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ಅಲ್ಲಿ ಅಷ್ಟು ರೀತಿಯಲ್ಲಿ ನಮ್ಮನ್ನ ನಾವು ನಿಯಂತ್ರಿಸಿಕೊಳ್ಬೇಕು. ಒಂದೊಂದ್ ಸಾರಿ ಅನಿಸ್ತಾ ಇರುತ್ತೆ ತಪ್ಪು ಅಂತ ಗೊತ್ತಿದ್ರು ಕೂಡ ಎಷ್ಟೋ ಜನ ತಪ್ಪುಗಳನ್ನ ಮಾಡ್ತಿರ್ತೀವಿ, ಅಥವಾ ಅದು ಮಾಡಬಾರ್ದು ಅಂತ ಗೊತ್ತಿದ್ದನು ಕೂಡ ನಾವು ಮಾಡ್ತಾ ಇರ್ತೀವಿ. ಮಾಡಾದ್ಮೇಲೆ ಜೀವನದಲ್ಲಿ ನಾವು ಸಿಲುಕಬಾರ್ದಂತ ಒಂದಷ್ಟು ಸಮಸ್ಯೆಗಳ ಒಳಗಡೆ ಸಿಲುಕೊಳ್ತೀವಿ. ಹಾಗೆ ಸಿಲುಕದಾಗ ಅದರಿಂದ ಆಚೆ ಬರೋದಕ್ಕೆ ಸಾಕಷ್ಟು ರೀತಿಯಾಗಿರ್ತಕ್ಕಂತ ಒಂದು ಪ್ರಯತ್ನವನ್ನು ಕೂಡ ನಾವಲ್ಲಿ ಮಾಡ್ತೀವಿ. ಬಟ್ ಆಗದೆ ಇರೋ ರೀತಿಯಲ್ಲಿ ನಮ್ಮನ್ನ ನಾವು ನಿಯಂತ್ರಣವನ್ನು ಮಾಡ್ಕೊಳ್ಳೋದಕ್ಕೆ ನಾವು ಸಾಧ್ಯ ಆಗತ್ತೆ. ಆದ್ರೆ ಅಲ್ಲಿ ಆ ಸಾಧ್ಯ ಮಾಡ್ಕೊಳ್ಬೇಕು ಅಂತಂದ್ರೆ ಬಹಳಷ್ಟು ಒಂದು ಪ್ರಯತ್ನವನ್ನ ನಾವಲ್ಲಿ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಯಾವಾಗ್ಲೂ ಮನಸ್ಸು ಅದು ಚಂಚಲಮಯದಿಂದ ಕೂಡಿರುತ್ತೆ. ಆ ಚಂಚಲದಿಂದ ಕೂಡಿರ್ತಕ್ಕಂತ ಒಂದು ಮನಸ್ಸು ಆ ಒಂದು ಆ ಬೇಡ ಅಂತಕ್ಕಂತ ಒಂದು ಸ್ಥಿತಿ ಹತ್ರ ಹೋಗ್ಬಾರ್ದು ಅಂತ ಅನ್ಕೊಂಡು ಎಷ್ಟೇ ಒಂದು ಪ್ರಯತ್ನ ಪಟ್ರು ಕೂಡ ಆ ಒಂದು ನಿಯಂತ್ರಣ ಅಂತಕ್ಕಂಥ ನಮ್ಮ ಭಾವನೆಗಳ ಮೇಲೆ ನಮ್ಮ ಒಂದು ನಿಯಂತ್ರಣ ಇಲ್ಲದೆ ಇದ್ದಾಗ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ತಪ್ಪುಗಳಾಗೋದನ್ನ ನಾವಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿರ್ತಕ್ಕಂತ ಒಂದು ತಪ್ಪು ಒಂದ್ಸರಿ ಹೋಗ್ತಾನೆ ತಪ್ಪು ಅಂತ ಅನ್ಸಿರುತ್ತೆ, ಎರಡ್ ಸರಿ ಹೋಗ್ತಾನೆ, ಬಟ್ ಸುಮಾರು ಸರಿ ಅವನ ಆ ರೀತಿಯಲ್ಲಿ ಮಾಡ್ತಾ ಇರ್ತಾನೆ. ಆದ್ರೆ ಅಲ್ಲಿ ಅವನು ಪ್ರೀತಿಸ್ತಕ್ಕಂತ ಅಥವಾ ಅವನು ಇಷ್ಟಪಟ್ಟಿರ್ತಕ್ಕಂತ ಹುಡುಗಿ, ಆ ಹುಡುಗಿ ಕೂಡ ಏನು ಅಂತಂದ್ರೆ ಎಮ್ಮ ಕ್ಲೇರಿ ಅಂತಕ್ಕಂಥವಳು ಬರ್ತಾಳೆ. ಆದ್ರೆ ಎಮ್ಮ ಕ್ಲೇರಿಯನ್ನ ಅವನು ಇಷ್ಟಪಟ್ಟಿರ್ತಾನೆ. ಅವನು ಏನು ಅಂತಂದ್ರೆ ಅವಳನ್ನ ಆ ಇಷ್ಟಪಟ್ಟು ಮದ್ವೆ ಮಾಡ್ಕೊಳ್ಬೇಕು ಅಂತಿರ್ತಾನೆ. ಬಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದಷ್ಟು ಅವನಿಗೆ ಅನುಮಾನಗಳಿರುತ್ತೆ. ಆ ಅನುಮಾನಗಳಿಂದಾಗಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅವಳನ್ನ ಏನು ಅಂತಂದ್ರೆ ಆ ಅವನು ಎಮ್ಮ ಅಲ್ಲ, ಅಲ್ಲಿ ಬರ್ತಕ್ಕಂತ ಒಂದು ಪಾತ್ರ ಯಾವುದು ಅಂತಂದ್ರೆ ಎಲ್ಸಿ ಅಂತಕ್ಕಂಥದ್ದು. ಈ ಎಲ್ಸಿ ಅಂತಕ್ಕಂಥ ಒಂದು ಪಾತ್ರ ಅವನು ಇಷ್ಟಪಟ್ಟಿರ್ತಾನೆ. ಬಟ್ ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಆ ಪಾತ್ರ ಒಂದು ತಾನು ಇದು ಮಾಡ್ತಕ್ಕಂತ ಒಂದು ಧರ್ಮ, ಆ ಧರ್ಮವನ್ನ ಅನುಸರಿಸೋದಿಲ್ಲ ಅಥವಾ ಆ ಧರ್ಮವನ್ನ ನಿಭಾಯಿಸೋದಿಲ್ಲ ಅಂತ ಅನ್ಕೊಂಡು ಅವಳನ್ನ ಅವನು ಮದ್ವೆ ಆಗೋದನ್ನ ಬಿಟ್ಬಿಡ್ತಾನೆ ಅಂತ. ಬಟ್ ಆಮೇಲೆ ನಾವಲ್ಲಿ ನೋಡಿದಾಗ ಈ ಧರ್ಮದ ಒಂದು ದ್ವಂದ್ವದಲ್ಲಿ ಕಥೆಯ ಕೊನೆಗೆ ಏನಾಗುತ್ತೆ ಅಂತಂದ್ರೆ ಅವನು ಕೂಡ ಈ ಒಂದು ಕ್ಯಾಥೋಲಿಕ್ ಏನು ರಿಲಿಜನ್ ಅನ್ನ ಅಥವಾ ಈ ಕ್ಯಾಥೋಲಿಕ್ ಆ ರಿಲಿಜನ್ ಅನ್ನ ಅವನು ಪಾಲಿಸ್ತಿರ್ತಾನೆ ಅಥವಾ ಅದನ್ನ ನಂಬಿರ್ತಾನೆ. ಬಟ್ ಅದರ ವಿರುದ್ಧವಾಗಿ ಕೂಡ ಹೋಗೋದನ್ನ ನಾವಲ್ಲಿ ಕಾಣ್ತೀವಿ ಕಥೆಯ ಕೊನೆಯ ಭಾಗದಲ್ಲಿ. ಅಂದ್ರೆ ನಾವಿಲ್ಲಿ ನೋಡ್ತಕ್ಕಂತ ರೀತಿಯಲ್ಲಿ ಯಾವ ರೀತಿಯಲ್ಲಿ ಈ ಸ್ಟಿಫನ್ ಒಂದು ದ್ವಂದ್ವ ನೀತಿಯನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ.
ಅಂತಂದ್ರೆ ನೋಡ್ತಾ ನೋಡ್ತಾ ಹೋದಂಗೆಲ್ಲ ಅಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂತ ಸಮಸ್ಯೆಗಳನ್ನ ಸ್ಟಿಫನ್ ತನ್ನ ಜೀವನದಲ್ಲಿ ಅಲ್ಲಿ ಅನುಭವಿಸೋದನ್ನ ನಾವಲ್ಲಿ ಕಾಣ್ತೀವಿ. ಬಟ್ ಇಲ್ಲಿ ಏನು ಅಂತಂದ್ರೆ one of the defining characteristics of the novel's rising action is the pattern of following or triumph or epiphany at the end of each chapter by depletion of that success at the beginning of the next, and this structure models the way in which Stephen's perspective adapts over time. The novel's rising action begins near the end of the chapter first, as he decides to speak with the rector of the school after for the dollar. ಅಂದ್ರೆ ಇಲ್ಲಿ ನಾವು ನೋಡ್ತಿರುವಂತೆ ಯಾವ ರೀತಿಯಾಗಿರ್ತಕ್ಕಂಥ ಒಂದಷ್ಟು ಆ ಬದಲಾವಣೆಗಳು ಅವನು ಸ್ಕೂಲ್ನ ಒಂದು ಎನ್ವೈರನ್ಮೆಂಟ್ ಇದ್ದಾಗ, ಸ್ಕೂಲ್ನ ಒಂದು ಪರಿಸರದಲ್ಲಿ ಇದ್ದಾಗ ಅವನು ಅನುಭವಿಸಿದಂತಹ ಒಂದು ರೀತಿ, ಅದ್ರ ಜೊತೆಗೆ ಅವನು ನಡ್ಕೊಳ್ತಕ್ಕಂತ ಒಂದಷ್ಟು ಏನು ಅಂತಂದ್ರೆ ಅಲ್ಲಿ ಅವನ ಜೊತೆಗಾರರು ಇರ್ಬೋದು, ಅಲ್ಲಿರ್ತಕ್ಕಂಥ ಫಾದರ್ ಇರ್ಬೋದು, ಅಲ್ಲಿರ್ತಕ್ಕಂಥ ಟೀಚರ್ಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ಪ್ರಿಫೆಕ್ಟ್ಸ್ ಇರ್ಬೋದು, ಅವ್ರುಗಳು ಇವನನ್ನ ಒಂದಷ್ಟು ರೀತಿಯಲ್ಲಿ ಒಂದಷ್ಟು ಆ ಸಿಚುವೇಶನ್ಸ್ ಯಾವ ರೀತಿಯಲ್ಲಿ ಕ್ರಿಯೇಟ್ ಆಗ್ತವೆ ಅಂತಂದ್ರೆ ಈ ಫೀಲ್ಸ್ ಅಲೋನ್, ಅಲ್ಲಿ ಒಂಟಿತನ ಅಂತಕ್ಕಂಥದ್ದು ಕಾಡೋದಕ್ಕೆ ಶುರು ಆಗುತ್ತೆ ಅಲ್ಲಿ ಅವನು ಒಂದು ಸ್ಕೂಲಲ್ಲಿ ಇದ್ದಾಗ. ಬಟ್ ಅದ್ರ ಜೊತೆಗೆ ನಾವು ಕಾಣ್ತಕ್ಕಂತ ಒಂದಷ್ಟು ಏನು ಅಂತಂದ್ರೆ ಅವನನ್ನ ಕಾಳಜಿಯಿಂದ, ಅವನನ್ನ ಬಹಳಷ್ಟು ಸ್ನೇಹ ಭಯದಿಂದ ಕಾಣ್ತಕ್ಕಂತ ಸ್ನೇಹಿತರು ಕೂಡ ಸ್ಕೂಲಲ್ಲಿ ಸಿಗ್ತಾರೆ. ಒಟ್ನಲ್ಲಿ ಹೇಳೋದಾಯ್ತು ಅಂತಂದ್ರೆ ಈ ಒಂದು ಕಾದಂಬರಿ ದ ಪೋರ್ಟ್ರೇಟ್ ಆಫ್ ದ ಆರ್ಟಿಸ್ಟ್ ಆಸ್ ಎ ಯಂಗ್ ಮ್ಯಾನ್, ಈ ಒಂದು ಕಾದಂಬರಿ ಅವನನ್ನ ಒಬ್ಬ ಆರ್ಟಿಸ್ಟ್ ಮಾಡ್ತಕ್ಕಂತ ಒಂದು ಸಿಚುವೇಶನ್ ಯಾವ್ದು ಬರುತ್ತೆ ಅಂತಂದ್ರೆ, ಒಂದು ಸಾರಿ ಸಮುದ್ರ ದಂಡೆಗಿದ್ದಾಗ ಒಬ್ಬ ಹುಡುಗಿ, ಆ ಹುಡುಗಿ ಏನು ಅಂತಂದ್ರೆ ಸಮುದ್ರದ ಅಲೆಗಳ ಜೊತೆಯಲ್ಲಿ ಇರ್ತಾಳೆ. ಅವಳನ್ನ ನೋಡಿದ್ಮೇಲೆ ಒಂದು ತನ್ನ ಮನಸ್ಸನ್ನ ಅವನು ಬದಲಾಯಿಸ್ಕೊಳ್ತಾನೆ. ಆ ಮನಸ್ಸನ್ನ ಬದಲಾಯಿಸ್ಕೊಂಡು ಅವನು ಏನಂತ ತನ್ನ ಒಂದು ಮನ ಪರಿವರ್ತನೆ ಆಗ್ಬೇಕು ಅಂತ ಬಯಸ್ತಾನೆ ಅಂತಂದ್ರೆ, ನಾನೊಬ್ಬ ಕಲೆಗಾರನಾಗ್ಬೇಕು, ನಾನೊಬ್ಬ ಆರ್ಟಿಸ್ಟ್ ಆಗ್ಬೇಕು. ಆ ಒಂದು ಪೋರ್ಟ್ರೇಟ್ ಅವನ ಮನಸ್ಸಲ್ಲಿ ಉಳಿದ್ಬಿಡುತ್ತೆ. ಆ ಚಿತ್ರ ಯಾವ ಚಿತ್ರ ಅಂತಂದ್ರೆ ಆ ಒಂದು ಸಮುದ್ರದ ಅಲೆಗಳ ಜೊತೆಯಲ್ಲಿ ಇರ್ತಕ್ಕಂತ ಒಬ್ಬ ಹುಡುಗಿ ಚಿತ್ರ. ಆ ಚಿತ್ರ ಅವನ ಮನಸ್ಸಲ್ಲಿ ಏನನ್ನ ಮಾಡ್ಬಿಡುತ್ತೆ ಅಂತಂದ್ರೆ, ನಾನೊಬ್ಬ ಆರ್ಟಿಸ್ಟ್ ಆಗ್ಬೇಕು, ನಾನೊಬ್ಬ ಕಲೆಗಾರನಾಗ್ಬೇಕು. ಆ ಒಂದು ಅಂಶದಿಂದಾಗಿ ಅಲ್ಲಿ ಏನನ್ನ ನಾವು ನೋಡ್ತೀವಿ ಅಂತಂದ್ರೆ, ಆ ಒಂದು ಕಲೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಒಂದು ಡೆಡಿಕೇಶನ್ ಅಂದ್ರೆ ಒಂದು ಸಮರ್ಪಣಾ ಭಾವವನ್ನು ಹೊಂದಿರ್ಬೇಕು, ಶ್ರದ್ಧೆ ಇರ್ಬೇಕು, ಪ್ರಯತ್ನ ಇರ್ಬೇಕು. ಅದ್ರ ಜೊತೆಗೆ ನಾವು ಮಾಡ್ತಕ್ಕಂತ ಒಂದಷ್ಟು ಹೊಸ ವಿಷಯದ ಆವಿಷ್ಕಾರ ಅದು ಬಹಳಷ್ಟು ಮುಖ್ಯವಾಗುತ್ತೆ. ಯಾಕೆ ಅಂತಂದ್ರೆ ಈಗ ಹೊಸತು ಅಂತಕ್ಕಂಥದ್ದು, ಇದನ್ನ ನಾವಾಗ್ಲೇ ಹೇಳಿದಂತೆ ಇದು ಒಂದು ಆಧುನೀಕರಣದ ಒಂದು ಕಾದಂಬರಿ, ಅಂದ್ರೆ ಆಧುನಿಕತೆಯನ್ನು ಹೊಂದಿರ್ತಕ್ಕಂಥ ಒಂದು ಕಾದಂಬರಿ. ಇದ್ರಲ್ಲಿ ಹೊಸತನ್ನ ಕಾಣು ಬಯಸ್ತಕ್ಕಂತ ಒಂದು ರೀತಿಯಲ್ಲಿ ನಾನು ಬೆಳಿಬೇಕು, ನಾನೊಬ್ಬ ಆರ್ಟಿಸ್ಟ್ ಆಗ್ಬೇಕು ಅಂತಕ್ಕಂತ ಒಂದು ರೀತಿಯಲ್ಲಿ ಜೇಮ್ಸ್ ಜಾಯ್ಸ್ ಏನ್ ಮಾಡ್ತಾನೆ ಅಂತಂದ್ರೆ, ಸ್ಟೀಫನ್ ಡಿಡೆಲಸ್ ಇರ್ತಕ್ಕಂತ ಒಂದು ಪಾತ್ರದ ಮೂಲಕವಾಗಿ ತನ್ನ ಒಂದು ಕಥೆಯನ್ನ ಇಲ್ಲಿ ಹೇಳುತ್ತಾ ಬರ್ತಾನೆ. ಅಲ್ಲಿ ನಾವು ನೋಡ್ತಿರುವಂತೆ ಏನು ಅಂತಂದ್ರೆ, ತಾನು ಮಾಡಿರ್ತಕ್ಕಂತ ಒಂದಷ್ಟು ತಪ್ಪುಗಳಾಗಿರ್ಬೋದು ಅಥವಾ ಪಾಪಕೃತ್ಯಗಳು ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಸಿನ್ ಅಂತ ಅನ್ಕೊಂಡು ಜೇಮ್ಸ್ ಜಾಯ್ಸ್ ಈ ಒಂದು ಕಾದಂಬರಿಯಲ್ಲಿ ಬಳಸಿದ್ದಾನೆ. ಅದನ್ನ ಸಿನ್ ಅಂತ ನೋಡೋದಾಯ್ತು ಅಂತಂದ್ರೆ ಎಷ್ಟು ಒಂದು ಧಾರ್ಮಿಕತೆಯಲ್ಲಿ ಇವನು ನಂಬಿಕೆಯನ್ನ ಉಳ್ಳವನಾಗಿದ್ನು ಅನ್ನೋದು ಕೂಡ ನಾವಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಏನು ಅಂತಂದ್ರೆ ಆ ಪಾತ್ರ ಯಾವ ಒಂದು ಅಂಶ ಅಂದ್ರೆ ತಾಯಿಯಿಂದ ಬಂದಿರ್ತಕ್ಕಂತ ಒಂದಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂತ ಒಂದಷ್ಟು ನಂಬಿಕೆ, ವಿಶ್ವಾಸ, ಅದ್ರ ಜೊತೆಗೆ ಏನು ಅಂತಂದ್ರೆ ಈ ಒಂದು ತಂದೆ ಐರಿಷ್ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಭಾಗಿಯಾಗಿರ್ತಾರೆ ಸಿಮೋನ್ ಡಿಡೆಲಸ್ ಅಂತಕ್ಕಂಥವ್ರು. ಆ ತಂದೆಯ ಒಂದು ಏನು ಅಂತಂದ್ರೆ ಐರಿಷ್ ಮೂವ್ಮೆಂಟ್ ಅಲ್ಲಿ ಭಾಗಿಯಾಗಿರೋದು ಕೂಡ ಸ್ಟೀಫನ್ ಬಹಳಷ್ಟು ಹತ್ರದಿಂದ ನೋಡಿರ್ತಾರೆ. ಆ ನೋಡಿರ್ತಕ್ಕಂತ ಒಂದು ರೀತಿಯಲ್ಲಿ ನಾವೇನನ್ನ ಕಾಣ್ತೀವಿ ಅಂತಂದ್ರೆ, ಈ ಕೊನೆಗೆ ಕಾದಂಬರಿಯ ಕೊನೆಯಲ್ಲಿ ಈ ಸ್ಟೀಫನ್ ಕೂಡ ಏನು ಅಂತಂದ್ರೆ ಈ ಐರಿಷ್ ಮೂವ್ಮೆಂಟ್ ದ ಒಂದು ಭಾಗ ಆಗ್ತಾರೆ ಅಂತಕ್ಕಂಥದ್ದು ಈ ಕಾದಂಬರಿಯ ಕೊನೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ತಂದೆ ಮತ್ತು ತಾಯಿ ಈ ಒಂದು ಕುಟುಂಬ ಅಂತಕ್ಕಂಥದ್ರ ಒಂದು ಪ್ರಭಾವ ಯೂಶಲಿ ಎಲ್ಲಾ ಮಕ್ಳಿಗೂ ಆಗ್ತಾ ಇರುತ್ತೆ.
ಕುಟುಂಬ ಅಂತಕ್ಕಂತ ಒಂದು ಅದರ ಪ್ರಭಾವ ಮಕ್ಕಳ ಮೇಲೆ. ಆ ಒಂದು ಸಮಯದಲ್ಲಿ ಇವನನ್ನ ಬೇರೆ ಕಡೆ ಸ್ಕೂಲ್ಗೆ ಹಾಕಿದಾಗ ಆ ಒಂದು ಕುಟುಂಬವನ್ನ ಅವನು ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇರ್ತಾನೆ. ಜೊತೆಗೆ ನಾವು ನೋಡ್ತಕ್ಕಂಥದ್ದು ಏನು ಅಂತಂದ್ರೆ ಅವ್ರ ಪ್ರಭಾವ ಎಷ್ಟು ಆಗಿರತ್ತೆ ಅಂತಂದ್ರೆ ಅವನು ಯಾವಾಗ್ಲೂ ಕೂಡ ಅದನ್ನ ನೋಡ್ತಾ ಇರ್ತಾನೆ, ಅಥವಾ ಯಾವಾಗ್ಲೂ ಕೂಡ ಅದನ್ನ ಅವನು ತನ್ನಲ್ಲಿ ಅಳವಡಿಸ್ಕೊಳ್ತಿರ್ತಾನೆ. ತನ್ನ ಭಾವನೆಗಳ ಮೇಲೆ ಕಂಟ್ರೋಲ್ ಇಲ್ಲದೆ ಇದ್ದಾಗ್ಲೂ ಕೂಡ ಒಂದು ಕ್ಷಣ ತನ್ನ ಒಂದು ಧರ್ಮ ಅವನಿಗೆ ನೆನಪಾಗತ್ತೆ. ಧರ್ಮ ಅನ್ನೋದು ನೆನಪಿಗೆ ಬಂದ್ಮೇಲೆ ಅಲ್ಲಿ ಅವನ ಅದನ್ನ ಪಾಪ ಮಾಡಿದೆ ಅಂತ ಅನ್ಕೊಂಡು ಸಾಕಷ್ಟು ಒದ್ದಾಡ್ತಾ ಇರ್ತಾನೆ. ಆ ಒದ್ದಾಡೋ ಸಮಯದಲ್ಲಿ ಆಯ್ತು ನಾನು ಹಿಂಗ್ ಮಾಡ್ಬಾರ್ದು ಅನ್ಕೊಂಡು ತನ್ನ ಒಂದು ಏನು ಅಂತಂದ್ರೆ ಪಶ್ಚಾತ್ತಾಪವನ್ನು ಕೂಡ ಅವನು ಪಡ್ತಿರ್ತಾನೆ. ಟೋಟಲ್ ಆಗಿ ನಾವಿಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಕುಟುಂಬ, ಆಮೇಲೆ ನಾವು ನೋಡ್ತಕ್ಕಂಥದ್ದು ಇನ್ನೂ ಒಂದು ಏನು ಅಂತಂದ್ರೆ ರಿಲಿಜನ್, ಆಮೇಲೆ ಈ ಪಾಲಿಟಿಕ್ಸ್ ಯಾತಕ್ಕೋಸ್ಕರ ಇದ್ರಲ್ಲಿ ಬರುತ್ತೆ ಅಂತಂದ್ರೆ ಆ ಒಂದು ಐರಿಷ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಬರುತ್ತೆ. ಐರಿಷ್ ನ್ಯಾಷನಲ್ ಮೂವ್ಮೆಂಟ್ ಅದ ಒಂದು ಕುರಿತಾಗಿ ಯಾವ ರೀತಿಯಲ್ಲಿ ಈ ಒಂದು ರಾಜಕೀಯವಾಗಿರ್ತಕ್ಕಂತ ಒಂದು ಬೆಳವಣಿಗೆ ಅಲ್ಲಿ ಆಗ್ತಾ ಇರುತ್ತೆ ಅನ್ನೋದನ್ನು ಕೂಡ ಇವರು ಸಾಕಷ್ಟು ರೀತಿಯಲ್ಲಿ ಅದನ್ನ ನೋಡಿರ್ತಾರೆ. ಅದನ್ನ ಅವರು ಸಪೋರ್ಟ್ ಕೂಡ ಮಾಡ್ತಾರೆ. ಯಾಕೆ ಅಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಆಮೇಲೆ ತಂದೆಯ ಸ್ನೇಹಿತ ಬಹಳಷ್ಟು ಅದರಲ್ಲಿ ತೊಡಗಿಸ್ಕೊಂಡಿರೋದನ್ನ ಸ್ಟೀಫನ್ ಅವರು ಬಹಳಷ್ಟು ಹತ್ರದಿಂದ ನೋಡಿರ್ತಾರೆ. ಅಲ್ಲಿ ಹತ್ರದಿಂದ ನೋಡಿದಾಗ ಆ ಒಂದು ಬದಲಾವಣೆಯ ಒಂದು ಆ ವಿಷಯ ಅಥವಾ ಬದಲಾವಣೆ ಅಂತಕ್ಕಂಥದ್ದು ಇವರಲ್ಲಿನೂ ಕೂಡ ಅವರು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಬಹಳಷ್ಟು ರೀತಿಯಲ್ಲಿ ನಾವಲ್ಲಿ ಗಮನಿಸ್ಬೇಕಾಗತ್ತೆ. ಜೊತೆಗೆ ಈ ಒಂದು ಕಾದಂಬರಿ ಇದರಲ್ಲಿ ನಾವು ನೋಡ್ತಿರುವಂತೆ Stephen's ever-evolving frame of mind and the environment that seeks to shape it. Right away, Joyce uses a free, indirect discourse to show, rather than tell, the reader how Stephen's young mind wanders from thought to thought. The sensory details that appear throughout the novel's first page indicate that sound, smells, touch, sight, and taste are defining structures that shape how Stephen perceives the world at this stage in his life. He quickly moves beyond this sensory worldview, however, and begins to use memories of past experiences to help him make sense of his present life. See, by his past days, ಅವನು ಕಳೆದಿರ್ತಕ್ಕಂಥ ದಿನಗಳನ್ನ ತನ್ನ ಒಂದು ಇವತ್ತಿನ ದಿನಗಳಿಗೆ ಅವನು ಹೋಲಿಸ್ಕೊಳ್ತಾನೆ. ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅವನು ಏನು ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅಂತ ಬಯಸ್ತಾನೆ, ಅದರ ಮೂಲಕವಾಗಿ ಅವನು ಒಂದು ಪ್ರಯತ್ನವನ್ನ ಮಾಡ್ಕೊಂಡು ಹೋಗ್ತಾನೆ. ಆ ಪ್ರಯತ್ನವನ್ನ ಮಾಡ್ಕೊಂಡು ಹೋದ್ಮೇಲೆ ಅಲ್ಲಿ ಒಂದಷ್ಟು ಅಂದ್ರೆ ತನ್ನ ಒಂದು ಜೀವನ ಯಾವ ರೀತಿಯಲ್ಲಿ ರೂಪಿಸ್ಕೊಳ್ಬೇಕು. ಯಂಗ್ ಮೈಂಡ್ ವಂಡರ್ಸ್ ಫ್ರಮ್ ಥಾಟ್ ಟು ಥಾಟ್, ಅಂದ್ರೆ ವಿಚಾರದಿಂದ ವಿಚಾರ ತನ್ನ ಒಂದು ಮನ್ಸನ್ನ, ಆ ಒಂದು ಯಂಗ್ ಮೈಂಡ್ ಅನ್ನ ಅವನು ಕನ್ವಿನ್ಸ್ ಮಾಡ್ಕೊಳ್ತಾನೆ. ಯಾವ ರೀತಿಯಲ್ಲಿ ನಾನು ಬದಲಾಗ್ಬೇಕು, ಯಾವ ರೀತಿಯಲ್ಲಿ ನನ್ನ ಒಂದು ಭಾವನೆಗಳನ್ನ ನಾನು ಬದಲಾಯಿಸ್ಕೊಳ್ಬೇಕು, ಯಾವ ರೀತಿಯಲ್ಲಿ ಇದರಿಂದ ನಾನು ಆಚೆ ಬರ್ಬೇಕು ಅನ್ನೋದನ್ನ ಅಲ್ಲಿ ಸ್ಟಿಫನ್ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಅಲ್ಲಿ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಏನು ಅಂತಂದ್ರೆ ಅಲ್ಲಿ ಆಗ್ತಕ್ಕಂತ ಒಂದಷ್ಟು ಆ ಒಂದು ನಾವೆಲ್ ಏನನ್ನ ತೋರಿಸುತ್ತೆ, ಸೌಂಡ್, ಸ್ಮೆಲ್ಸ್, ಟಚ್, ಸೈಟ್ ಅಂಡ್ ಟೇಸ್ಟ್. ಅಂದ್ರೆ ಈ ಒಂದು ಕಾದಂಬರಿಯಲ್ಲಿ ನಾವು ಆ ಒಂದು ಸೌಂಡ್ ಅಲ್ಲಿ ಬರ್ತಕ್ಕಂತ ಒಂದಷ್ಟು ಅಲ್ಲಿ ಬರ್ತಕ್ಕಂತ ಒಂದಷ್ಟು ವಿಷಯಗಳನ್ನ ನೋಡಿದಾಗ ಯಾವ ರೀತಿಯಲ್ಲಿ ಇದು ಒಂದು ಕಾದಂಬರಿ ನಮ್ಮನ್ನ ಟಚ್ ಮಾಡುತ್ತೆ ಅಥವಾ ನಮ್ಗೆ ಸ್ಪಂದಿಸುತ್ತೆ, ನಾವು ಯಾವ ರೀತಿಯಲ್ಲಿ ಅದನ್ನ ನೋಡ್ತೀವಿ ಅಂತಕ್ಕಂಥದ್ದು ಅದು ಈ ಸ್ಟೀಫನ್ ಡಿಡ್ಲಸ್ ಅಂತಕ್ಕಂಥ ಒಂದು ಪಾತ್ರದ ಮೂಲಕವಾಗಿ. ಇಲ್ಲಿ ಇಷ್ಟು ಹೇಳ್ತಾ ನಾನು ಒಂದಷ್ಟು ವಿಷಯಗಳನ್ನ ಸರ್ ಮೂಲಕವಾಗಿ ನಾನು ತಿಳ್ಕೊಳ್ಬೇಕು ಅಂತ ಬಯಸ್ತೀನಿ. ಸರ್, ಡೋನೋ ಸರ್.
ಧನ್ಯವಾದಗಳು ವಿದ್ಯಾ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಅವರ ಮಾತುಗಳಿಗಿನ ಮುಂಚೆ ಬರುವ ಶನಿವಾರ ಅಂದ್ರೆ 7ನೇ ತಾರೀಕಿನಂದು ಅವಿನಾಶ್ ಅವರು ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗದಿಂದ ಟಿ.ಎಸ್. ಎಲಿಯಟ್ ಅವರ ವೇಸ್ಟ್ಲ್ಯಾಂಡ್ ಕುರಿತಾಗಿ, ಮಹಾಕಾವ್ಯದ ಕುರಿತಾಗಿ ತಮ್ಮ ಮಾತುಗಳನ್ನ ಆಡ್ಲಿದ್ದಾರೆ. ಈ ಉಪನ್ಯಾಸಕ್ಕೆ ತಾವೆಲ್ಲರೂ ಕೂಡ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಜಾಯಿನ್ ಆಗ್ಬೇಕು ಅಂತ ಕೇಳ್ಕೊಳ್ತಾ ಸರ್ಗೆ ಪೂರಕ ಕೆಲವು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೇನೆ. ಸರ್ ಪ್ಲೀಸ್. ಸರ್, ನಾನು ನಿಮ್ಮ ಮೂಲಕವಾಗಿ ಇದನ್ನ ನಾನು ಕೇಳ್ಕೊಳ್ಬೇಕು ಅಂತ ಅನ್ಕೊಂಡು ನಾನು ಬಯಸ್ತೀನಿ ಸರ್. ಯಾಕಂದ್ರೆ ನಾನು ಪ್ರಿಪೇರ್ ಆಗಿದ್ದಷ್ಟು, ಬಟ್ ಅದನ್ನ ನಿಮ್ಮ ಮೂಲಕವಾಗಿ ನಾನು ಕೇಳ್ಕೊಂಡೆ ಅಂತಂದ್ರೆ ಇನ್ನಷ್ಟು ನನಗೆ ಈ ಒಂದು ಕಾದಂಬರಿಯ ಒಂದು ಪರಿಚಯ ಆಗುತ್ತೆ. ಈ ಕಾದಂಬರಿಯ ಒಂದು ಏನು ಅಂತಂದ್ರೆ ಆಳವಾಗಿ ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ತಿಳ್ಕೊಂಡಿಷ್ಟು ಸರ್, ನಿಮ್ ಮೂಲಕವಾಗಿ ತಿಳ್ಕೊಳ್ಳೋಕೆ ನಾನು ಜಾಸ್ತಿ ಬಯಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಜಯ್. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ ಸರ್? ಕೇಳಿಸುತ್ತೆ ಸರ್, ಪ್ಲೀಸ್. ಸ್ಪಷ್ಟವಾಗಿ ಕೇಳಿಸ್ತದ ಸರ್? ಕ್ಲಿಯರ್ ಇದೆ ಸರ್. ಧಾರವಾಡಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಸುಮಾರು 40 ನಿಮಿಷಗಳ ಕಾಲ ಕುಷ್ಟಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿನಿ ವಿದ್ಯಾ ಕೋಟೂರ್ ಅವರು ಜೇಮ್ಸ್ ಜಾಯ್ಸ್ ಅನ್ನ ಎ ಪೋರ್ಟ್ರೇಟ್ ಆಫ್ ದಿ ಆರ್ಟಿಸ್ಟ್ ಆಸ್ ಎ ಯಂಗ್ ಮ್ಯಾನ್ ಎಂಬ ಕೃತಿಯ ಕುರಿತು ಮಾತನಾಡಿದರು. ವಾಸ್ತವ ಏನಂತಂದ್ರೆ, ಇಂದು ನಾನು ಮಾತನಾಡಬಾರ್ದು, ನನ್ನ ವಿದ್ಯಾರ್ಥಿನಿಯ ಮಾತುಗಳನ್ನ ಕೇಳಬೇಕು ಎಂದು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನನಗೆ ಬಹಳ ಸಂತೋಷವಾಗಿದೆ, ಹೆಮ್ಮೆ ಅನಿಸ್ತದೆ, ಅಭಿಮಾನ ಅನಿಸ್ತದೆ. ನನ್ನ ಒಬ್ಬ ವಿದ್ಯಾರ್ಥಿನಿ ಇಂಥ ಒಂದು ಮಹತ್ವದ ಕೃತಿಯ ಕುರಿತು, ಇಂಥ ಒಂದು ಸಂಕೀರ್ಣವಾದ ಕೃತಿಯ ಕುರಿತು ಬಹಳ ಸೊಗಸಾಗಿ, ಪ್ರಭಾವಿಯಾಗಿ ಮಾತನಾಡುತ್ತಾರೆ ಎಂಬ ಕಾರಣಕ್ಕಾಗಿ ವಿದ್ಯಾ ಕೋಟೂರ್ ಕರ್ನಾಟಕ ರಾಜ್ಯ ಮಹಿಳಾ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನನ್ನ ವಿದ್ಯಾರ್ಥಿನಿಯಾಗಿದ್ರು. ನಾನು ಅವರಿಗೆ ಕೇವಲ 1 ವರ್ಷ ಪಾಠ ಮಾಡಿದೆ. 2 ಸೆಮಿಸ್ಟರ್ ಅವಧಿಯಲ್ಲಿ ಅವರಿಗೆ ಪಾಠ ಮಾಡಿದೆ. ಬಹಳ ಗಂಭೀರ ಸಾಹಿತ್ಯದ ವಿದ್ಯಾರ್ಥಿನಿ. ವಿದ್ಯಾ ಅವರ ಬಗ್ಗೆ ನನಗೆ ಹೆಮ್ಮೆ ಇದೆ, ಅಭಿಮಾನ ಇದೆ. ಅವರ ವಿದ್ವತ್ತಿನ ಬಗ್ಗೆ, ಅವರ ಸಾಹಿತ್ಯ ನಿಷ್ಠೆಯ ಬಗ್ಗೆ, ಅವರ ಪ್ರಾಮಾಣಿಕತೆಯ ಬಗ್ಗೆ ನನಗೆ ಬಹಳ ಅಭಿಮಾನವಿದೆ. ಜೇಮ್ಸ್ ಜಾಯ್ಸ್ನ ಈ ಕಾದಂಬರಿ ಬಹಳ ಸಂಕೀರ್ಣವಾದ ಕಾದಂಬರಿ ಮತ್ತು 20ನೇ ಶತಮಾನದ ಸರ್ವಶ್ರೇಷ್ಠ ಕಾದಂಬರಿಗಳ ಸಾಲಿಗೆ ಸೇರುವಂತ ಕೃತಿ ಇದಾಗಿದೆ. ಇಂಥ ಕೃತಿಯ ಕುರಿತು ಮಾತನಾಡುವುದು ಕಷ್ಟದ ಕೆಲಸ, ಸಾಹಸದ ಕೆಲಸ. ಏಕೆಂದ್ರೆ ಈ ಕೃತಿಗೆ ಅನೇಕ ಆಯಾಮಗಳಿವೆ. ಅದಲ್ಲದೆ ಈ ಕೃತಿಯಲ್ಲಿ ಜೇಮ್ಸ್ ಜಾಯ್ಸ್ ಅನೇಕ ರೀತಿಯ ಪ್ರಯೋಗಗಳನ್ನ ಮಾಡಿದ್ದಾನೆ, ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದಾನೆ. ವಸ್ತುವಿನ ಗ್ರಹಿಕೆಯಲ್ಲಿ, ನಿರೂಪಣೆಯಲ್ಲಿ, ಭಾಷಾ ಬಳಕೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಅವನು ಪ್ರಯೋಗಗಳನ್ನ ಮಾಡಿದ್ದಾನೆ. ಹೀಗಾಗಿ ಈ ಕಾದಂಬರಿಯನ್ನ ಓದುವುದು, ಈ ಕಾದಂಬರಿಯ ಕುರಿತು ಮಾತನಾಡುವುದು, ಈ ಕಾದಂಬರಿಯನ್ನ ವಿಶ್ಲೇಷಣೆ ಮಾಡುವುದು ಮತ್ತು ಈ ಕಾದಂಬರಿಯನ್ನ ತರಗತಿಯಲ್ಲಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕಲಿಸೋದು ಬಹಳ ಸಾಹಸದ ಕೆಲಸ ಮತ್ತು ಬಹಳ ಎದೆಗಾರಿಕೆಯ ಕೆಲಸ. ಈ ಕೆಲಸವನ್ನ ಅವರು ಬಹಳ ಸಮರ್ಥವಾಗಿ ಮಾಡಿದ್ದಾರೆ. ಆಮೇಲೆ ಇದೊಂದು ಪ್ರೊಸೆಸ್, ಇದೊಂದು ದೀರ್ಘ ಪ್ರಕ್ರಿಯೆ. ಸಾಹಿತ್ಯವನ್ನು ಓದುವುದು ಮತ್ತು ಇಂಥ ಮಹತ್ವದ ಪಠ್ಯಗಳನ್ನ ಅರ್ಥ ಮಾಡಿಕೊಳ್ಳುವುದು ಇದು ಒಂದೇ ಕಾಲಕ್ಕೆ ಮಾಡಿ ಮುಗಿಸ್ತಕ್ಕಂಥ ಕೆಲಸ ಅಲ್ಲ. ಈಗ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕವನ್ನ ನಾವು 1 ಬಾರಿ ಓದಿದರೆ ಸಾಲದು, ಅನೇಕ ಬಾರಿ ಓದ್ತಾನೆ ಹೋಗ್ಬೇಕು. ನಾವು 20ನೇ ವಯಸ್ಸಿನಲ್ಲಿ ಕೃತಿಯನ್ನ ಓದಿದಾಗ ನಮಗೆ ಒಂದು ರೀತಿಯ ಅರ್ಥ ಪ್ರಪಂಚ, ಒಂದು ರೀತಿಯ ಜಗತ್ತು ನಮ್ಮ ಅನುಭವಕ್ಕೆ ಬರುತ್ತದೆ. ನಮ್ಮ 30ನೇ ವಯಸ್ಸಿನಲ್ಲಿ ಕೃತಿಯನ್ನು ಓದಿದಾಗ ಒಂದು ವಿಭಿನ್ನವಾದ ಅರ್ಥಲೋಕ, ಒಂದು ವಿಭಿನ್ನವಾದ ಮನುಷ್ಯ ಲೋಕ ನಮ್ಮ ಕಣ್ಣೆದುರಿಗೆ ಕಾಣಿಸ್ಕೊಳ್ತದೆ. ಹಾಗೆ ನಮ್ಮ 40ನೇ ವಯಸ್ಸಿಗೆ, 50ನೇ ವಯಸ್ಸಿಗೆ, 60ನೇ ವಯಸ್ಸಿಗೆ ಓದಿದಾಗ ಈ ಕೃತಿ ಹೆಚ್ಚು ಸಂಕೀರ್ಣವಾಗುತ್ತಾ ಬರ್ತದೆ. ಅಂದ್ರೆ ನಾವು ಬೆಳೆದಂತೆ ಸಾಹಿತ್ಯ ಕೃತಿಗಳು ಬೆಳೆಯುತ್ತವೆ.
ಶ್ರೇಷ್ಠ ಸಾಹಿತ್ಯ ಕೃತಿ ಅಂತ ನಾವು ಯಾವುದನ್ನ ಕರಿತೀವಿ ಅಂದ್ರೆ ಅದು ನಮ್ಮ ಜೊತೆ ಬೆಳಿಬೇಕು. ಒಂದು ಸಾಹಿತ್ಯ ಕೃತಿ ನಮ್ಮ ಜೊತೆ ಬೆಳಿಬೇಕು. ಸೊ ಶೇಕ್ಸ್ಪಿಯರ್ನ ನಾಟಕಗಳು, ಕುವೆಂಪು ಅವರ ಕಾದಂಬರಿಗಳು, ಬೇಂದ್ರೆ ಅವರ ಕಾವ್ಯ, ತೇಜಸ್ವಿ ಅವರ ಕಥೆಗಳು, ಹಾಗೆ ಹಾಡಿಯ ಕಾದಂಬರಿಗಳು, ವರ್ಡ್ಸ್ವರ್ತನ ಕಾವ್ಯ, ಟಾಲ್ಸ್ಟಾಯ್ನ ಕಥೆಗಳು, ಕಾದಂಬರಿಗಳು, ಅವು ನಮ್ಮ ಜೊತೆ ಬೆಳಿತವೆ. ನಾವು ಬೆಳೆದ ಹಾಗೆ ಬೆಳಿತವೆ. ನಾವು ಎಷ್ಟು ತಿಳುವಳಿಕೆಯನ್ನು ಹೊಂದುತ್ತೇವೆಯೋ ನಮ್ಮ ತಿಳುವಳಿಕೆಯನ್ನು ನಾವು ಪ್ರಶ್ನೆ ಮಾಡ್ತೇವೆ. ಅದೇ ಒಂದು ಶ್ರೇಷ್ಠ ಕೃತಿಯ ಲಕ್ಷಣ. ಸೊ ದ ಪೋರ್ಟ್ರೇಟ್ ಎ ಪೋರ್ಟ್ರೇಟ್ ಆಫ್ ದಿ ಆರ್ಟಿಸ್ಟ್ ಆಸ್ ಎ ಯಂಗ್ ಮ್ಯಾನ್, ದ ಪೋರ್ಟ್ರೇಟ್ ಆಫ್ ಎ ಯಂಗ್ ಮ್ಯಾನ್ ಆಸ್ ಅನ್ ಆರ್ಟಿಸ್ಟ್. ಒಂದು ನಿಮಿಷ. ನಾನು ಈ ರೈಲು ನಿಲ್ದಾಣದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಹೀಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬಹುದೇನೋ. ಈ ಕೃತಿ ಏನಿದೆಯಲ್ಲ, ಇದು ನಾನು ಆಗಲೇ ಹೇಳಿದಾಗೆ ಬಹಳ ಸಂಕೀರ್ಣವಾದ ಕೃತಿ ಮತ್ತು ಬಹಳ ಶ್ರೇಷ್ಠವಾದ ಕೃತಿ. ಈ ಕೃತಿ ಕೂಡ ನಮ್ಮ ಜೊತೆ ಬೆಳೀತದೆ. ಹೀಗಾಗಿ ವಿದ್ಯಾ, ಈಗ ಈ ವಯಸ್ಸಿನಲ್ಲಿ ನೀನು ಈ ಕೃತಿಯನ್ನು ಓದಿಯಮ್ಮ, 10 ವರ್ಷಗಳ ನಂತರ ಈ ಕೃತಿಯನ್ನು ಓದಿದಾಗ, 20 ವರ್ಷಗಳ ನಂತರ ಈ ಕೃತಿಯನ್ನು ಓದಿದಾಗ, ಅಥವಾ ನೀನು ರಿಟೈರ್ಮೆಂಟ್ ಆದ್ಮೇಲೆ ಈ ಕೃತಿಯನ್ನು ಓದಿದಾಗ ನಿನಗೆ ಒಂದು ತೀರಾ ವಿಭಿನ್ನವಾದ ಅರ್ಥ ಪ್ರಪಂಚ ಕಾಣಿಸ್ತದೆ. ಇನ್ನು ಈ ಕಾದಂಬರಿ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹೇಳ್ತೇನೆ, ಆಮೇಲೆ ನೀವು ಚರ್ಚೆಯನ್ನ ಮುಂದುವರಿಸಬಹುದು. ಇದು ಜಾಯ್ಸ್ನ 2ನೇ ಪುಸ್ತಕ ಮತ್ತು ಮೊದಲ ಕಾದಂಬರಿ. ಈ ಕಾದಂಬರಿ ಪ್ರಕಟ ಆಗಿ ಸುಮಾರು 108 ವರ್ಷ ಆಗಿದೆ. 1916ರಲ್ಲಿ ಈ ಕಾದಂಬರಿ ಪ್ರಕಟಗೊಂಡಿತ್ತು. 108 ವರ್ಷ ಆಗಿದೆ. ಈ 108 ವರ್ಷಗಳಲ್ಲಿ, 108 ವರ್ಷಗಳಲ್ಲಿ ಈ ಕಾದಂಬರಿಕಾರ ಇಬ್ಬರು, ಈ ಕಾದಂಬರಿ ಮತ್ತು ಕಾದಂಬರಿಕಾರ ಬೆಳೆದು ಬಿದ್ದಿದ್ದಾರೆ. ಜಗತ್ತಿನಲ್ಲಿ ಈ ಕೃತಿಗೆ ಅನನ್ಯವಾದ ಸ್ಥಾನವಿದೆ. ಹಾಗೆ ಜೇಮ್ಸ್ ಜಾಯ್ಸ್ ಕೂಡ. ಸೊ ಏಕೆ ಈ ಕಾದಂಬರಿ ನಮಗೆ ಮಹತ್ವದ್ದಾಗಿದೆ, ಏಕೆ ಜಾಯ್ಸ್ ನಮಗೆ ಬಹಳ ಮಹತ್ವದ ಲೇಖಕನಾಗಿ ಕಾಣುತ್ತಾನೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ಈ ಕಥೆಯ ಉದ್ದೇಶ ಮತ್ತು ಉಪನ್ಯಾಸದ ಉದ್ದೇಶ ಕೂಡ. ಜೇಮ್ಸ್ ಜಾಯ್ಸ್ ಇಜ್ರಾ ಪಾಂಡ್ ಎನ್ನ ಅಮೆರಿಕದ ಅತ್ಯಂತ ಮಹತ್ವದ 20ನೇ ಶತಮಾನದ ಕವಿ, ಚಿಂತಕ, ಅನುವಾದಕ, ದಾರ್ಶನಿಕ ವ್ಯಕ್ತಿ ಇದ್ನಲ್ಲ, ಆತ ಜೇಮ್ಸ್ ಜಾಯ್ಸ್ನ ಈ ಕಾದಂಬರಿಯನ್ನ ಸಾಕಷ್ಟು ಪರಿಷ್ಕರಣೆಗೆ ಒಳಗ್ ಮಾಡಿದ್ದ. ಅವನು ಎಲಿಯಟನನ್ನು ತಿದ್ದಿದ್ದ, ಜಾಯ್ಸನ್ನ ತಿದ್ದಿದ್ದ, ತನ್ನ ಸಮಕಾಲೀನ ಅನೇಕ ಲೇಖಕರ ಮಹತ್ವದ ಕೃತಿಗಳನ್ನ ತಿದ್ದಿ ಅವುಗಳಿಗೆ ಒಂದು ಸ್ಪಷ್ಟವಾದ ರೂಪವನ್ನು ಕೊಟ್ಟವನು ಇಜ್ರಾ ಪಾಂಡ್. ಸೊ ಈ ಕಾದಂಬರಿಯಲ್ಲಿ ಕೇವಲ ಜೇಮ್ಸ್ ಜಾಯ್ಸ್ನ ಪ್ರತಿಭೆ ಇಲ್ಲ, ಇದರಲ್ಲಿ ಇಜ್ರಾ ಪಾಂಡ್ನ ಅನುಭವ ಇದೆ. ಮತ್ತು ತನ್ನ ಕಾಲದ ಐರ್ಲೆಂಡಿನ ಅನೇಕ ಪ್ರತಿಭಾವಂತ ಕವಿಗಳ, ಲೇಖಕರ, ದಾರ್ಶನಿಕರ ಒಂದು ಕೊಡುಗೆ ಕೂಡ ಈ ಕಾದಂಬರಿಯಲ್ಲಿದೆ. ಇಂಥ ಅನೇಕ ಕಾರಣಗಳಿಗಾಗಿ ಈ ಕೃತಿ ನಮಗೆ ಮಹತ್ವದ ಕೃತಿಯಾಗಿ ಕಾಣುತ್ತದೆ ಮತ್ತು ಸಂಕೀರ್ಣ ಕೃತಿಯಾಗಿ ಕಾಣುತ್ತದೆ. ಇಲ್ಲಿ ಅವನು ಮೂಲಭೂತವಾಗಿ ಚರ್ಚೆ ಮಾಡುವುದೇನಂತಂದ್ರೆ ಆರ್ಟ್, ಕಲೆಯ ಬಗೆಗೆ ಮಾತನಾಡ್ತಾನೆ. ಕಲೆ ಮತ್ತು ಕಲಾಕಾರ. ಒಬ್ಬ ಲೇಖಕನಾದವನು ತನ್ನ ಕಲೆಯ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಶೇಕ್ಸ್ಪಿಯರ್ ತನ್ನ ಅನೇಕ ನಾಟಕಗಳಲ್ಲಿ ನಾಟಕ ಅಂದ್ರೆ ಏನು ಎಂಬ ಪ್ರಶ್ನೆಯನ್ನು ಇಟ್ಟುಕೊಂಡು ಚರ್ಚೆಯನ್ನ ಮಾಡಿದ್ದಾನೆ. ಇಲ್ಲಿ ಕಲಾಕಾರನಾಗುವುದೆಂದರೆ ಹೇಗೆ, ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳಲು ಈ ಕಾದಂಬರಿಯಲ್ಲಿ ಜೇಮ್ಸ್ ಜಾಯ್ಸ್ ಪ್ರಯತ್ನ ಪಟ್ಟಿದ್ದಾನೆ. ಒಬ್ಬ ಮನುಷ್ಯ ಕಲಾಕಾರ ಹೇಗೆ ಆಗ್ತಾನೆ? ಹೌ ಡಸ್ ಹಿ ಬಿಕಮ್ ಎನ್ ಆರ್ಟಿಸ್ಟ್? What are the ways in which a man can become an artist? A young man can become an artist. ಒಬ್ಬ ಯುವಕ ಹೇಗೆ ಒಬ್ಬ ಕವಿ ಆಗಬಲ್ಲ, ಹೇಗೆ ಒಬ್ಬ ಕಲಾಕಾರನಾಗಬಲ್ಲ ಎಂಬ ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಕಾದಂಬರಿಯ ವಸ್ತುವನ್ನ, ಈ ಕಾದಂಬರಿಯ ಶಿಲ್ಪವನ್ನ ಜೇಮ್ಸ್ ಜಾಯ್ಸ್ ಕಟ್ಟಿಕೊಟ್ಟಿದ್ದಾನೆ. ಹೀಗಾಗಿ ನಾವು ಕಲೆಯ ಸೂಕ್ಷ್ಮತೆಯನ್ನ, ಕಲೆಯ ವಿವಿಧ ಆಯಾಮಗಳನ್ನ, ಕಲೆಯ ಉದ್ದೇಶವನ್ನ, ಕಲೆಯ ಪರಿಣಾಮವನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಹಳ ಸಂಕೀರ್ಣವಾದ ವಿಷಯ. ಈ ಕಾದಂಬರಿಯ ನಾಯಕ ಸ್ಟೀಫನ್, ಇದರ ಬಗ್ಗೆ ವಿದ್ಯಾ ಸಾಕಷ್ಟು ಮಾತುಗಳನ್ನ ಮಾಡಿದ್ದಾರೆ. ಕಾದಂಬರಿ ಕೊನೆಗೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಅವನು ತನ್ನ ಕುಟುಂಬವನ್ನ, ತನ್ನ ಸ್ನೇಹಿತರನ್ನ ಬಿಟ್ಟು ಕಲಾವಿದನಾಗಲು ಗಡಿಪಾರಾಗ್ತಾನೆ ಅವನು. ಅಂದ್ರೆ ಇದು ಬಹಳ ಮೂಲಭೂತವಾದ ಪ್ರಶ್ನೆ. ಒಬ್ಬ ಅಪ್ರತಿಮ ಕಲಾವಿದನಾಗ್ಬೇಕು, ಒಬ್ಬ ಸಂತನಾಗಬೇಕು, ಅಥವಾ ಒಬ್ಬ ಯೋಗಿ ಆಗ್ಬೇಕು,
ಒಬ್ಬ ಆ, ಆಧ್ಯಾತ್ಮಿಕ ಜೀವಿ ಆಗ್ಬೇಕು ಎಂದ್ಕೊಂಡ್ರೆ ಎಲ್ಲೋ ಡಿಸ್ಟರ್ಬೆನ್ಸ್ ಇದೆ ವಿಜಯಲಕ್ಷ್ಮಿ ನೋಡಿ. ಹಲೋ ಸರ್ ನೋಡ್ತೀನಿ. ದಯವಿಟ್ಟು ಯು ಪ್ಲೀಸ್ ಪ್ಲೀಸ್ ಚೆಕ್ ದಿ ಡಿಸ್ಟರ್ಬೆನ್ಸ್. ಸೊ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ ಕಾದಂಬರಿಯ ಕೊನೆಗೆ ಕಾದಂಬರಿಯ ನಾಯಕ ಒಂದು ತೀರ್ಮಾನಕ್ಕೆ ಬರ್ತಾನೆ. ಆ ತೀರ್ಮಾನ ಏನಂತಂದ್ರೆ ತನ್ನ ಕುಟುಂಬವನ್ನ ತನ್ನ ಸ್ನೇಹಿತರನ್ನ ಬಿಟ್ಟು ತಾನು ಗಡಿಪಾರಾಗುವುದು. ಹೇಗೆ ಗಡಿಪಾರಾಗುವುದು ಅಂತಂದ್ರೆ ತಾನು ಕಲಾವಿದನಾಗಲು ಗಡಿಪಾರಾಗುವುದು. ಈಗ ಬುದ್ಧ ತನ್ನ ಮನೆಯನ್ನು ಬಿಟ್ಟ, ಅರಮನೆಯನ್ನು ಬಿಟ್ಟ, ಹೆಂಡತಿಯನ್ನು ಬಿಟ್ಟ, ಕುದುರೆಯನ್ನು ಬಿಟ್ಟ, ಮಗನನ್ನು ಬಿಟ್ಟ, ಎಲ್ಲ ಬಿಟ್ಟು ಕಾಡಿಗೆ ಹೋದ, ತಪಸ್ ಮಾಡಿದ, ಜ್ಞಾನೋದಯ ಆಯ್ತು. ಅದಾದ್ಮೇಲೆ ಲಂಕೇಶ್ವರ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಏಕೆ ಮತ್ತೆ ಬುದ್ಧ ನಾಡಿಗೆ ಬಂದ? ಕಾಡಿನಲ್ಲೇ ಇರ್ಬೋದಾಗಿತ್ತು, ಆ ಗಿಡಗಂಟೆಗಳೊಂದಿಗೆ ಜೀವನ ಕಳಿಬಹುದಾಗಿತ್ತು, ನದಿಯ ಸಾಗರ ಸರೋವರದ ತಡದಲ್ಲಿ ಕುಳಿತುಕೊಂಡು ಇನ್ನೂ ತಪಸ್ ಮಾಡಬಹುದಾಗಿತ್ತು, ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಡ್ಬಹುದಾಗಿತ್ತು. ಅಥವಾ ಜ್ಞಾನೋದಯ ಆದ್ಮೇಲೆ ವೈ ಡಿಡ್ ಹಿ ಕಮ್ ಬ್ಯಾಕ್ ಟು ಸೊಸೈಟಿ? ಒಂದು ಅದ್ಭುತವಾದಂತ ಒಂದು ಪ್ರಬಂಧವನ್ನು ಅವರು ಬರೆದಿದ್ದಾರೆ, ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ. ಅಂತಂದ್ರೆ ಮನುಷ್ಯ ಯಾವತ್ತಿದ್ರೂ ಮನುಷ್ಯ ಸಮಾಜದಲ್ಲಿಯೇ ಬದುಕಬೇಕಾಗ್ತದೆ. ಸನ್ಯಾಸಿ ಆಗಿರ್ಲಿ, ಯೋಗಿ ಆಗಿರ್ಲಿ, ಭೋಗಿ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಕಲಾವಿದನಾಗಿರ್ಲಿ, ಎಲ್ಲರೂ ಇಲ್ಲೇ ಬರಬೇಕಾಗ್ತದೆ. ಇದು ಒಂದು ಭಾರತೀಯ ದರ್ಶನ. ಭಾರತೀಯ ದರ್ಶನ ಅಂತಂದ್ರೆ ನಮ್ಮ 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 ಜ್ಞಾನ, ನಮ್ಮ ತಿಳಿವು, ನಮ್ಮ ಅರಿವು, ನಮ್ಮ ಅನುಭವ ಮನುಷ್ಯರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು, ಮನುಷ್ಯರಲ್ಲಿ ಶಾಂತಿಯನ್ನು ತರಬೇಕು, ಮನುಷ್ಯರನ್ನ ದೊಡ್ಡ ಕಲಾವಿದರನ್ನಾಗಿ ಮಾಡ್ಬೇಕು ಅನ್ನೋದಾಗಿದೆ. ಆದ್ರೆ ಈ ಕಾದಂಬರಿಯಲ್ಲಿ ಸ್ಟೀಫನ್ ಏನ್ ಹೇಳ್ತಾನೆ ಅಂತಂದ್ರೆ ಇದನ್ನೆಲ್ಲ ಬಿಟ್ಟು ನಾನು ಕಲಾವಿದನಾಗ್ಬೇಕು ಅಂದ್ರೆ ಕಲಾವಿದನಿಗೆ ಏಕಾಂತ ಬೇಕು ಅನ್ನೋದು. ಅದು ಏಕಾಂಗಿ ಆದಾಗಲೇ ಕಲೆಯ ಸೂಕ್ಷ್ಮತೆ ಕಲಾವಿದ ಅರಿಯಬಲ್ಲ ಎಂಬುದನ್ನು ಈ ಕಾದಂಬರಿ ಸಾಂಕೇತಿಕವಾಗಿ ಸೂಚಿಸ್ತದೆ. ಇದರಲ್ಲಿ ಸ್ವಲ್ಪ ನನಗೆ ಸಣ್ಣ ಪುಟ್ಟ ತಕರಾರುಗಳಿವೆ. ಅದ್ಭುತ ಕಲಾವಿದನಾಗ್ಬೇಕು ಅಂತಂದ್ರೆ ಅಥವಾ ಅದ್ಭುತ ಕಲಾವಿದನಾಗ್ಲು, ಅತ್ಯದ್ಭುತ ಕಲಾಕೃತಿಯನ್ನ ರಚಿಸಲು ಕಲಾವಿದ ಏಕಾಂಗಿಯಾಗಿರ್ಬೇಕು. ಆಮೇಲೆ ಏಕಾಂತದಲ್ಲಿ ಅವನು ಕೆಲಸ ಮಾಡಬೇಕು, ಎಲ್ಲರನ್ನು ಬಿಟ್ಟು ದೂರ ಹೋಗ್ಬೇಕು ಎಂದು ನನಗೆ ಎನಿಸುವುದಿಲ್ಲ. ಆದ್ರೆ ಬರಹಕ್ಕೆ ಏಕಾಂತತೆ ಬೇಕು, ಬರಹಕ್ಕೆ ಒಂದು ಮಟ್ಟದ ಏಕಾಂಗಿತನವೂ ಬೇಕು ಅಂತ ನನಗೆ ಅನಿಸ್ತದೆ. ಅದಲ್ಲದೆ ಈ ಕೌಟುಂಬಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಕಟ್ಟಳೆಗಳನ್ನು ಮೀರಿ ಬರಹಕ್ಕೆ ಶರಣಾಗ್ತಾನೆ ಅವನು. ಆಲ್ ಕನ್ಸ್ಟ್ರೈಂಟ್ಸ್, ಸೋಷಿಯಲ್, ಪೊಲಿಟಿಕಲ್. ಒಂದ್ಸಲ ಒಂದ್ ಕಡೆ ಅವನು ಹೇಳ್ತಾನೆ, ನಾನು ಚರ್ಚು ಮಾತೃಭೂಮಿಯ ಬಗೆಗೆ ನಾನು ಚಿಂತನೆ ಮಾಡೋದಿಲ್ಲ, ಚರ್ಚಿನ ಬಗೆಗೆ ಚಿಂತನೆ ಮಾಡೋದಿಲ್ಲ, ಕುಟುಂಬದ ಬಗೆಗೆ ಚಿಂತನೆ ಮಾಡೋದಿಲ್ಲ, ಎಲ್ಲವನ್ನು ಬಿಟ್ಟು ನನ್ನ ಶಕ್ತಿ ಸಾಮರ್ಥ್ಯವನ್ನ ನಾನು ಕಲೆಗಾಗಿ ಮುಡಿಪಾಗಿಡುತ್ತೇನೆ ಅಂತಕ್ಕಂಥ ನಿಲುವಿಗೆ ಸ್ಟೀಫನ್ ಬರ್ತಾನೆ. ಅವನೊಂದು 2 ಮಾತುಗಳನ್ನ ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಬಹುದು ಅಂತ ಅನಿಸ್ತದೆ. ಮೊದಲನೇದು, ಅವನೇನ್ ಹೇಳ್ತಾನೆ, ಯಾವುದ್ರಲ್ಲಿ ನನಗೆ ವಿಶ್ವಾಸವಿಲ್ಲವೋ ಅದರಲ್ಲಿ ಕೆಲಸ ಮಾಡಲು ನಾನು ಇಷ್ಟಪಡುವುದಿಲ್ಲ ಅಂತ ಹೇಳ್ತಾನೆ ಅವನು. I do not want to serve in that in which I don't have any belief. ಯಾವುದರಲ್ಲಿ ನನಗೆ ವಿಶ್ವಾಸವಿಲ್ಲವೋ ಅದರಲ್ಲಿ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಇಂಥ ಒಂದು ಸ್ಪಷ್ಟತೆ, ನಿಖರತೆ ಒಬ್ಬ ಕಲಾವಿದನಿಗೆ ಬೇಕು, ಒಬ್ಬ ಲೇಖಕನಿಗೆ ಬೇಕು. ಯಾಕಂದ್ರೆ ಲೇಖಕ ಸತ್ಯವನ್ನು ಪ್ರತಿಪಾದಿಸುವನು, ಸತ್ಯವನ್ನು ಪ್ರತಿಪಾದಿಸುವನು ಮತ್ತು ಸತ್ಯದ ಕುರಿತು ಮಾತನಾಡುವನು. ಹೀಗಾಗಿ ಅವನು ಯಾವುದ್ರಲ್ಲಿ ತನಗೆ ಆಸಕ್ತಿ ಇಲ್ಲ, ಯಾವುದ್ರಲ್ಲಿ ತನಗೆ ವಿಶ್ವಾಸವಿಲ್ಲ, ಅದರ ಬಗೆಗೆ ಮಾತನಾಡಬಾರ್ದು, ಕೆಲಸ ಮಾಡಬಾರ್ದು ಅಂತ ಅವನು ಹೇಳ್ತಾನೆ. ಅದು ಮನೆಯಾಗಿರಬಹುದು, ಮಾತೃಭೂಮಿಯಾಗಿರಬಹುದು, ಅಥವಾ ಅದು ಚರ್ಚ್ ಆಗಿರ್ಬೋದು ಅಂತ ಹೇಳ್ತಾರೆ ಅವ್ರಿಗೆ. ಅಂದ್ರೆ ನನಗೆ ಮಾತೃಭೂಮಿಯಲ್ಲಿ ವಿಶ್ವಾಸ ಇಲ್ಲ ಅಂತಂದ್ರೆ ದೇಶ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕುಟುಂಬದಲ್ಲಿ ವಿಶ್ವಾಸ ಇಲ್ಲ ಅಂತಂದ್ರೆ ಸಂಸಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಸಮಾಜದಲ್ಲಿ ವಿಶ್ವಾಸ ಇಲ್ಲ ಅಂತಂದ್ರೆ ಸಮಾಜದ ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಜೀವಿಸೋದಕ್ಕೆ ಆಗೋದಿಲ್ಲ. ಸೊ ಏನ್ ಮಾಡ್ಬೇಕು ಅಂತಂದ್ರೆ ಯಾವುದ್ರಲ್ಲಿ ವಿಶ್ವಾಸ ಇಲ್ವೋ ಆ ಕೆಲಸವನ್ನ ನಾನು ಮಾಡ್ಲಾರೆ ಅಂತ ಅವನು ಅಂದ್ಕೋತಾನೆ. ಆಮೇಲೆ ಅವನು ಹೇಳ್ತಾನೆ, ಕಲೆಯಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ಇಡಿಯಾಗಿ ಅಭಿವ್ಯಕ್ತಿಸಬೇಕು. ಇದು ಅವನ ಮಹತ್ವದ ಜೀವನದ ಗುರಿಯಾಗಿರುತ್ತದೆ. ಇನ್ನೊಂದು ಅವನ ಮಹತ್ವದ ಮಾತನ್ನು ಹೇಳಿ
ನಾನು ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಇಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಇರೋದ್ರಿಂದ ಹೆಚ್ಚಿಗೆ ಮಾತನಾಡಲು ಸಾಧ್ಯ ಆಗ್ತಾ ಇಲ್ಲ. ಒಂದ್ ಕಡೆ ಹೇಳ್ತಾನೆ ಸ್ಟೀಫನ್, ನಾನು ಒಂಟಿಯಾಗಿರಬೇಕು, ಬೇರೆಯವರಿಗಾಗಿ ತಿರಸ್ಕರಿಸಲ್ಪಟ್ಟರೂ ನನ್ನಲ್ಲಿ ಇರುವುದನ್ನೆಲ್ಲ ಬಿಟ್ಟು ಹೊರಗೆ ಹೋಗಲು ನಾನು ಹೆದರುವುದಿಲ್ಲ. ಬಹಳ ಮಹತ್ವದ್ದು. ನಾನು ಒಂಟಿಯಾಗಿರ್ಬೇಕು, ಆಮೇಲೆ ಐ ಆಮ್ ರೆಡಿ ಟು ಬಿ ರಿಜೆಕ್ಟೆಡ್ ಫಾರ್ ಅದರ್ಸ್ ಅಂತ ಅವನ್ನ ಎರಡನೇ ಮಾತು. ನನ್ನಲ್ಲಿ ಇರುವುದನ್ನೆಲ್ಲ, ಆಲ್ ದಟ್ ಐ ಹ್ಯಾವ್ ಇನ್ ಮೀ, ನಾನು ಅದರ ಬಿಡುವಿಕೆ ಹೆದರುವುದಿಲ್ಲ. ನನ್ನಲ್ಲಿರುವುದನ್ನೆಲ್ಲ ಬಿಟ್ಟು ಹೊರಗೆ ಹೋಗಲು ಹೆದರುವುದಿಲ್ಲ. ನಾನು ತಪ್ಪು ಮಾಡಲು ಹೆದರುವುದಿಲ್ಲ ಅಂತ. ನಾನು ತಪ್ಪು ಮಾಡಲು ಹೆದರುವುದಿಲ್ಲ. ಇಂಥ ಒಂದು ಆ ದೊಡ್ಡ ಪ್ರಮಾಣದ ಕಮಿಟ್ಮೆಂಟ್ ಒಬ್ಬ ಮನುಷ್ಯನಲ್ಲಿ ಇರ್ಬೇಕಾಗ್ತದೆ. ಏನ್ ಹೇಳ್ತಾನೆ, ನಾನು ತಪ್ಪು ಮಾಡಲು ಹೆದರುವುದಿಲ್ಲ. ಅದು ದೊಡ್ಡ ತಪ್ಪಾಗಿದ್ದರೂ ಸಹ, ಜೀವಮಾನದ ತಪ್ಪಾಗಿದ್ದರೂ ಸಹ, ಲೈಫ್ ಲಾಂಗ್ ಮಿಸ್ಟೇಕ್, ಬಹುಶಃ ಜಗತ್ತಿನ ಕೊನೆಯ ಕ್ಷಣದವರೆಗೂ ಸಹ ಅವನು ಸದ್ದಿಲ್ಲದೆ ಅಳಲು ಬಯಸಿದವನು, ಆದರೆ ತನಗಾಗಿ ಅಲ್ಲ. ಸ್ಟೀಫನ್ ಹೇಗಿದ್ದ ಅಂತಂದ್ರೆ, ಸದ್ದಿಲ್ಲದೆ, ಅಲ್ಲಿ ವಾಂಟ್ಸ್ ಟು ಕ್ರೈ ಕ್ವೈಟ್ಲಿ, ಆದ್ರೆ ಯಾರಿಗಾಗಿ ಅಳೋದಿಲ್ಲ ಅವನು. ಸಂಗೀತದಂತೆ ಸುಂದರ ಮತ್ತು ದುಃಖಕರವಾದ ಪದಗಳಿಗಾಗಿ. ಒಬ್ಬ ಕಲಾವಿದ ಯಾವುದಕ್ಕಾಗಿ ಅಳಬೇಕು ಅಂತಂದ್ರೆ, ನನಗೆ ಸ್ಥಾನಮಾನ ಸಿಗ್ಲಿಲ್ಲ, ಪ್ರಶಸ್ತಿ ಸಿಗ್ಲಿಲ್ಲ, ಪುರಸ್ಕಾರ ಸಿಗಲಿಲ್ಲ ಅಂತ ಒಬ್ಬ ಲೇಖಕ, ಒಬ್ಬ ಕಲಾವಿದ ದುಃಖಿಸಬಾರ್ದು. ನನಗೆ ಸರಿಯಾದ ಪದಗಳು ಸಿಗ್ತಾ ಇಲ್ಲ, ನಾನೊಂದು ಕವನ ಬರಿಬೇಕಾಗಿದೆ, ಒಂದು ಕಥೆ ಬರಿಬೇಕಾಗಿದೆ, ಒಂದು ಕಾದಂಬರಿ ಬರಿಬೇಕಾಗಿದೆ, ನನಗೆ ಸರಿಯಾದ ವಸ್ತು ಸಿಗ್ತಾ ಇಲ್ಲ, ನನಗೆ ಸರಿಯಾದ ಭಾಷೆ ಸಿಗ್ತಾ ಇಲ್ಲ, ಸರಿಯಾದ ಪದಗಳು ಸಿಗ್ತಾ ಇಲ್ಲ, ಸುಂದರವಾದ ಪದಗಳು ಸಿಗ್ತಾ ಇಲ್ಲ ಅಂತ ಒಬ್ಬ ಲೇಖಕ ತನ್ನ ಪಾಡಿಗೆ ತಾನು ಕುಳಿತು ಅಳಬೇಕು. ಅಂತ ಒಂದು ಸ್ಥಿತಿ ಲೇಖಕನಾದವನು ತಲುಪಿದಾಗ ಅದ್ಭುತವಾದ ಕಲಾಕೃತಿ ನೀಡಲಿಕ್ಕೆ ಸಾಧ್ಯ ಇದೆ. ಅಭಿಜ್ಞಾನ ಶಕುಂತಲಂ ಅಂತ ಕೃತಿ, ವಾರ್ ಅಂಡ್ ಪೀಸ್ ಅಂತ ಕಾದಂಬರಿ, ಹ್ಯಾಮ್ಲೆಟ್, ಮ್ಯಾಕ್ಬೆತ್ಗಳಂತ ನಾಟಕಗಳನ್ನ ರಚಿಸಬೇಕಾದ್ರೆ ನಾಟಕಕಾರ, ಕವಿ, ಕಲಾವಿದ, ಕಾದಂಬರಿಕಾರ ಆ ಒಂದು ಸ್ಥಿತಿಯನ್ನು ತಲುಪಬೇಕಾಗ್ತದೆ. ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ, ಮನೋವೈಜ್ಞಾನಿಕವಾಗಿ ಒಂದು ಸ್ಥಿತಿಯನ್ನ ತಲುಪಬೇಕಾಗ್ತದೆ. ಎಲ್ಲವನ್ನ ಮೀರ್ಬೇಕಾಗ್ತದೆ, ಎಲ್ಲವನ್ನ ಜಯಿಸ್ಬೇಕಾಗ್ತದೆ, ಎಲ್ಲವನ್ನ ಗೆಲ್ಬೇಕಾಗ್ತದೆ. ಆಗಲೇ ಅವನು ಒಂದು ಒಳ್ಳೆಯ ಕಥೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಸ್ವತಃ ಲೇಖಕ ಡಿಸ್ಟರ್ಬ್ ಆಗದೇ ಇದ್ರೆ ಅವನು ತನ್ನ ಕೃತಿಗಳ ಮೂಲಕ ನಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಇಫ್ ಐ ಆಮ್ ಟು ಡಿಸ್ಟರ್ಬ್ ಯು, ಐ ಶುಡ್ ಫಸ್ಟ್ ಬಿ ಡಿಸ್ಟರ್ಬ್. ಇಫ್ ಐ ಆಮ್ ಟು ಮೂವ್ ಯು, ಐ ಶುಡ್ ಬಿ ಫಸ್ಟ್ ಮೂವ್ಡ್. ನಿಮ್ಮನ್ನು ಅಳಿಸ್ಬೇಕಾಗಿತ್ತು ಅಂತಂದ್ರೆ ಮೊದಲು ನನಗೆ ಅಳುವುದು ನನಗೆ ಗೊತ್ತಿರ್ಬೇಕು. ನಾನು ಕಣ್ಣೀರು ಹಾಕೋದಾದ್ರೆ ನೀವು ಕಣ್ಣೀರು ಹಾಕುವ ಹಾಗೆ ಮಾಡಬಲ್ಲೆ. ನಾನು ನಗುವುದಾದ್ರೆ ನಿಮ್ಮನ್ನು ನಗಿಸಬಲ್ಲೆ. ನಾನು ಅಳುವುದಾದ್ರೆ ನಿಮ್ಮನ್ನು ಅಳಿಸಬಲ್ಲೆ. ನಾನು ಗೆಲ್ಲುವುದಾದ್ರೆ ನಿಮ್ಮನ್ನು ಗೆಲ್ಲಿಸಬಲ್ಲೆ. ನಾನು ಉತ್ತುಂಗ ಸ್ಥಿತಿಗೆ ಹೋಗಬಲ್ಲವನಾದ್ರೆ ನಿಮ್ಮನ್ನು ಕೂಡ ಅದೇ ಸ್ಥಿತಿಗೆ ತೆಗೆದುಕೊಂಡು ಹೋಗಬಲ್ಲೆ. ಸೊ ನಮ್ಮ ನಾಯಕರು, ನಮ್ಮ ಲೇಖಕರು, ನಮ್ಮ ಕವಿಗಳು ಇಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರಬೇಕು. ತಮ್ಮ ಕಠಿಣ ತಪಸ್ಸಿನ ಮೂಲಕ, ಪರಿಶ್ರಮದ ಮೂಲಕ ಇಂಥ ಒಂದು ಸ್ಥಿತಿಯನ್ನ ತಲುಪಿರಬೇಕು. ನಮ್ಮನ್ನೆಲ್ಲ ಕರೆದುಕೊಂಡು ಒಂದು ಅದ್ಭುತವಾದ ಜಗತ್ತಿಗೆ, ಅನನ್ಯವಾದ ಜಗತ್ತಿಗೆ ಕರೆದುಕೊಂಡು ಹೋಗ್ಬೇಕು. ಇಂಥ ಒಂದು ಸ್ಥಿತಿಯನ್ನ ಜೇಮ್ಸ್ ಜಾಯ್ಸ್ ತಲುಪಿದ್ದಾನೆ. ಇಂಥ ಒಂದು ಅನುಭೂತಿಯನ್ನ ಈ ಕಾದಂಬರಿ ಪಡೆದುಕೊಂಡಿದೆ ಎಂದು ನಾನು ಸ್ಪಷ್ಟವಾಗಿ, ನಿಖರವಾಗಿ, ಯಾವುದೇ ಮುಜುಗರವಿಲ್ಲದೆ ಹೇಳಬಲ್ಲೆ. ಇಂಥ ಒಂದು ಅದ್ಭುತ ಕೃತಿಯ ಕುರಿತು ನನ್ನ ವಿದ್ಯಾರ್ಥಿನಿ ಬಹಳ ಸೊಗಸಾಗಿ, ಪರಿಣಾಮಕಾರಿಯಾಗಿ ಅನೇಕ ಸಂಗತಿಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಧಾರವಾಡ ಕಟ್ಟೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮತ್ತೆ ಶನಿವಾರ ಭೇಟಿಯಾದಾಗ ನಾವು ಚರ್ಚೆಯನ್ನ ಮಾಡೋಣ. ಈಗ ನೀವು ವಿದ್ಯಾ ಅವರೊಂದಿಗೆ ಚರ್ಚೆಯನ್ನ, ಸಂವಾದವನ್ನು ಮುಂದುವರಿಸಬಹುದು. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಚರ್ಚೆಗೆ ಅವಕಾಶ ಇದೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಮಾತುಗಳಿದ್ರೆ ತಾವು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡ್ಬೋದು. ಸರ್, ನಂದು ಒಂದು ಪ್ರಶ್ನೆ ಇದೆ, ನಾನು ಸರ್ಗೆ ಕೇಳ್ಬೇಕು ಅಂತ ಮಾಡಿದ್ದೀನಿ. ಹಲೋ ವಿದ್ಯಾ ಕೇಳಿ.
ಸರ್, ಇದು ಕಾದಂಬರಿಯಲ್ಲಿ ಬರ್ತಕ್ಕಂತ ಒಂದು ಪಾತ್ರ ಅನುಭವಿಸಿದಂತ ಒಂದು ಸರ್. ಹಾ, ಇಲ್ಲ ಆಗ್ಲಿರಲಿಲ್ಲ. ಈಗ ಮಾತಾಡಿ, ಮತ್ತೊಂದ್ಸಲ ರಿಪೀಟ್ ಮಾಡಿ. ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ ಸರ್. ಹಲೋ, ಹಾ, ಅಲ್ಲಿವರೆಗೆ ಬೇರೆ ಯಾರು? ಒಂದ್ ನಿಮಿಷ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಾನು ಮಾತಾಡ್ತೀನಿ. ಅಲ್ಲಿವರೆಗೂ ಬೇರೆ ಏನಾದ್ರು ಪ್ರಶ್ನೆಗಳು ಇದ್ರೆ ಬೇರೆಯವರು ದಯವಿಟ್ಟು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡಿ ಪ್ಲೀಸ್. ಈ ಕಾದಂಬರಿಯಲ್ಲಿ ಪ್ರಜ್ಞಾ ಪ್ರವಾಹ ತಂತ್ರವನ್ನ ಜೇಮ್ಸ್ ಜಾಯ್ಸ್ ಬಳಸಿದ್ದಾನೆ. ಈ ಟೆಕ್ನಿಕ್ ಅನ್ನ ಬಹಳ ಸಮರ್ಥವಾಗಿ ಬಳಸಿದಂತ ಲೇಖಕರು ಇದ್ರು. ಒಬ್ರು ಜೇಮ್ಸ್ ಜಾಯ್ಸ್, ಇನ್ನೊಬ್ರು ವರ್ಜಿನಿಯಾ ವುಲ್ಫ್. ಟು ಎ ಲೈಟ್ ಹೌಸ್ ಕಾದಂಬರಿ ಓದಿದ್ರೆ ನನಗೆ ಅದು ಅರ್ಥ ಆಗ್ತದೆ. ಅದಲ್ಲದೆ ಈ ಕಾದಂಬರಿಯನ್ನ ನಾವು ವಿ ಕ್ಯಾನ್ ರೀಡ್ ದಿಸ್ ನಾವೆಲ್ ಎಸ್ ಎ ಮಾಡರ್ನಿಸ್ಟ್ ಫಿಕ್ಷನ್. ನವ್ಯ ಕಾದಂಬರಿಯಾಗಿ ಕೃತಿಯನ್ನ ನಾವು ಓದ್ಬೋದು. ನವ್ಯದ ಅನೇಕ ಗುಣಲಕ್ಷಣಗಳನ್ನ ನಾವು ಈ ಕಾದಂಬರಿಯಲ್ಲಿ ಕಾಣುತ್ತೇವೆ. ಅಂದ್ರೆ ವ್ಯಕ್ತಿಗಳನ್ನ, ಸಂಸ್ಥೆಗಳನ್ನ, ಕುಟುಂಬವನ್ನ, ಸಮಾಜವನ್ನ ಸಂದೇಹದಿಂದ ನೋಡುವುದು, ಇಂಥ ಅನೇಕ ಸಂಗತಿಗಳು ಈ ಕಾದಂಬರಿಯಲ್ಲಿ ನಮಗೆ ಕಾಣಿಸ್ತವೆ. ಆದ್ರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ಮೆನಿ ಪೀಪಲ್ ಡೋಂಟ್ ರೀಡ್ ದಿಸ್ ನಾವೆಲ್. ಅನೇಕ ಜನರು ಇಂಥ ಸಂಕೀರ್ಣ ಕೃತಿಗಳನ್ನ ಓದ್ಲಿಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ. ಇದು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತದೆ. ನೀವು ಕಾದಂಬರಿಯ ಮೊದಲ ಒಂದು ಪ್ಯಾರಾಗ್ರಾಫ್ ಓದಿ ನೋಡಿ ಹೇಗೆ ಪ್ರಾರಂಭ ಆಗ್ತದೆ. ಆದ್ರೆ ಅದರ ಜೊತೆ ಒಂದು ಎಂಗೇಜ್ಮೆಂಟ್ ಇದ್ರೆ ಈ ಕಾದಂಬರಿಯನ್ನು ಓದ್ಬೋದು ಮತ್ತು ಅರ್ಥ ಮಾಡಿಕೊಳ್ಬಹುದು. ಇಲ್ಲ, ಕೇಳಿಸ್ತಾ ಇಲ್ಲ ಸರ್. ಈ ಕಾದಂಬರಿಯಲ್ಲಿ ಬರ್ತಕ್ಕಂಥ ಸರ್, ಇವಾಗ ಕೇಳ್ಸುತ್ತೆ ಸರ್? ಸದ್ಯ ಕೇಳಿಸ್ತದೆ. Sir, he knows that going to prostitute is a sin, but he can't to a prostitute is a sin. ಅದು ಅವ್ನಿಗೆ ಗೊತ್ತಿರುತ್ತೆ ಸರ್. ರಿಲಿಜಿಯಸ್ ಆಗಿ, ಧಾರ್ಮಿಕವಾಗಿ ಅದನ್ನ ನಾನು ಆ ರೀತಿ ನೋಡ್ಕೊಳ್ಳೋದು ಕೂಡ ಪಾಪ ಅಂತ ಅನ್ಕೊಂಡು ಅವ್ನಿಗೆ ಅನ್ಸಿರುತ್ತೆ. But why can't he control himself ಫ್ರಮ್ ದಟ್? ಅದರಿಂದ ಅವ್ರು ತನ್ನನ್ನು ತಾನು ಯಾತಕ್ಕೋಸ್ಕರ, ಅಂದ್ರೆ ಎಷ್ಟೋ ಸಮಸ್ಯೆಗಳು ಶುರುವಾಗೋದು ಗೊತ್ತಿದ್ದು ಮನುಷ್ಯ ಅದ್ರ ಕಡೆ ಹೋಗ್ಬಾರ್ದು ಅನ್ನೋ ಪ್ರಜ್ಞೆ ಇರುತ್ತೆ, ಅದ್ರ ಕಡೆ ಹೋಗ್ಬಾರ್ದು ಅನ್ನೋ ಅರಿವಿರುತ್ತೆ. ಆದ್ರೂ ಕೂಡ ಮನುಷ್ಯ ಆ ಒಂದು ಭಾವವನ್ನ ಯಾತಕ್ಕೋಸ್ಕರ ಅವನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ತಪ್ಪು ಅಂತ ಗೊತ್ತಿದ್ದನು ಮಾಡ್ತಕ್ಕಂಥದ್ರ ಒಂದು ಪರಿಣಾಮವಾಗಿ ಅವನ್ ಬಹಳಷ್ಟು ಮುಂದೆ ದೊಡ್ಡದಾಗಿರ್ತಕ್ಕಂತ ಒಂದು ಏನಾದ್ರೂ ಅದರಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದಾದ್ರೆ ಅದಕ್ಕೆ ಸ್ಟೀಫನ್ ಡೆವಿಲಿಯರ್ಸ್ ನಾವು ತಗೊಳ್ಬಹುದು, ಜೇಮ್ಸ್ ಜಾಯ್ಸ್ ಅನ್ನ ನಾವು ತಗೊಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ತಪ್ಪು ಮಾಡಿನೇ ಅದರಲ್ಲಿ ಅನ್ನೋ ಒಂದು ಮನುಷ್ಯನ ಒಂದು ಅಭಿಲಾಷೆ ಏನಾದ್ರೂ ಇರುತ್ತಾ ಅಂತ. ಇದು ಬಹಳ ಒಳ್ಳೆಯ ಪ್ರಶ್ನೆ. ಇದೇ ಮನುಷ್ಯನ ದುರಂತ. ನೋಡಿ, ಈಗ
ಆ ಮದ್ಯಪಾನ ಮಾಡೋರಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರ್ತದೆ ಇದರಿಂದ ದೇಹಕ್ಕೆ ಹಾನಿಕರ ಅಂತ. ಆ ಧೂಮ್ರಪಾನ ಮಾಡೋರಿಗೂ ಗೊತ್ತಿರ್ತದೆ. ಯಾರ್ಯಾರು ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಇದರ ಅಂತ್ಯ ಚೆನ್ನಾಗಿಲ್ಲ ಅಂತ ಗೊತ್ತಿರ್ತದೆ. ಆತಂಕವಾದಿಗಳಿಗೂ ಗೊತ್ತಿದೆ. ನಾವು ಇವತ್ತನ್ನ ಕೊಲ್ತಾ ಇದ್ದೀವಿ, ಒಂದಿನ ನಾವು ಸಾವಿಗೆ ಈಡಾಗ್ತೇವಿ ಅಂತ. ಬಸವಣ್ಣವರ ಒಂದು ವಚನ ಇದೆಯಲ್ಲ, ಹರಕೆ ಕುರಿ ಕೊಂದವನು ಉಳಿದನೆ ಕೂಡಲ ಸಂಗಮ ದೇವ ಅಂತನಲ್ಲ, ಅದು ಪರಮ ಸತ್ಯ. ಅದು ಪರಮ ಸತ್ಯ. ಆಮೇಲೆ ಸ್ಟೀಫನ್ಗೆ ಏನಾಗ್ತದೆ ಅಂತಂದ್ರೆ, ದಿಸ್ ಇಸ್ ಎ ಟಿಪಿಕಲ್ ಮಾಡರ್ನಿಸ್ಟ್ ಫೀಲಿಂಗ್ ಅಂತಂದ್ರೆ, ಅವನಿಗೆ ಅಲ್ಲಿ ಹೋಗುದು ತಪ್ಪು ಅಂತ ಗೊತ್ತಿದ್ದು ಯಾಕೆ ಅವನು ವೇಷರಿದ್ರೆ ಹೋಗ್ತಾನೆ ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ, ಅವನು ತನ್ನ ಭಾವನೆಗಳಿಗೆ, ತನ್ನ ಇನ್ಸ್ಟಿಂಕ್ಟ್ಗಳಿಗೆ ಮೋಸ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅವನು. ಈಗ ನನ್ನ ಹತ್ತಿರ ಇಂಥ ಒಂದು ಭಾವನೆ ಬರಬಾರ್ದಾಗಿತ್ತು, ಇಂಥ ಒಂದು ಫೀಲಿಂಗ್ ಬರಬಾರ್ದಾಗಿತ್ತು. ಬಂದಿದೆ ಅಂದ ಮೇಲೆ ಅದನ್ನ ತೃಪ್ತಿಪಡಿಸ್ಬೇಕು ಅಂತಕ್ಕಂಥದ್ದು ಅವನ ಒಂದು ಉತ್ಕಟ ಬಯಕೆ. ಅದರ ಮೂಲಕ ಇನ್ ದ ಪ್ರೊಸೆಸ್, ಅದರ ಮೂಲಕ ಏನಾಗ್ತೈತಿ ಅಂತಂದ್ರ, ಪ್ರತಿಯೊಂದು ನಮ್ಮ ಕ್ರಿಯೆಗೆ ಅದಕ್ಕೆ ಒಂದು ಅದರ ಫಲಿತಗಳನ್ನ ನಾವು ಅನುಭವಿಸ್ಬೇಕಾಗ್ತದೆ. ವಿ ಹ್ಯಾವ್ ಟು ಪೇ ಫಾರ್ ಎವ್ರಿ ಆಕ್ಷನ್. ಯಾವುದೇ ಒಂದು ಕ್ರಿಯೆಯನ್ನ ನಾವು ಎಸಗಿದಾಗ ಅದಕ್ಕೆ ನಾವು ತಕ್ಕ ಬೆಲೆಯನ್ನ ತೆರಬೇಕಾಗ್ತದೆ. ಆದ್ರೆ ಸ್ಟೀಫನ್ ಬಹಳ ಸ್ಪಷ್ಟವಾಗಿ ಹೇಳ್ತಾನಲ್ಲ, ನಾನು ತಪ್ಪು ಮಾಡಲು ಹಿಂಜರಿಯುವುದಿಲ್ಲ, ಹೆದರುವುದಿಲ್ಲ. ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡ್ತೇನೆ, ತಪ್ಪುಗಳನ್ನು ಮಾಡುತ್ತೇನೆ, ಜೀವನ ಪರ್ಯಂತ ತಪ್ಪುಗಳನ್ನು ಮಾಡುತ್ತೇನೆ. ಆಮೇಲೆ ಎಲ್ಲಿವರೆಗೆ ಮಾಡ್ತೇನೆ ಅಂತಂದ್ರ, ಎಲ್ಲಿವರೆಗೆ ಜಗತ್ತು ಇರ್ತದೆ ಅಲ್ಲಿವರೆಗೂ ನಾ ತಪ್ಪುಗಳನ್ನು ಮಾಡ್ತೇನೆ ಅಂತ ಹೇಳ್ತಾನ ಅವನ. ಸೊ ಅದು ಅವನ ಬದುಕಿನ ಒಂದು ದೃಷ್ಟಿಕೋನ. ಹೀಗಾಗಿ ಗೊತ್ತಿದ್ದು ಅವನ ಕೆಲಸವನ್ನು ಮಾಡ್ತಾನೆ, ಮತ್ತು ಅನೇಕ ಜನರು ಕೂಡ ಗೊತ್ತಿದ್ದು ತಪ್ಪುಗಳನ್ನು ಮಾಡ್ತಾರೆ. ಯಾವ ಪ್ರಾಣಿಯೂ ಗೊತ್ತಿದ್ದು ತಪ್ಪವನ್ನು ಮಾಡೋದಿಲ್ಲ. ಮನುಷ್ಯ ಪ್ರಾಣಿ ಮಾತ್ರ ಗೊತ್ತಿದ್ದು ತಪ್ಪನ್ನು ಮಾಡ್ತಾನೆ. ಈ ದಾರಿ ಮೇಲೆ ಹೋದ್ರೆ ಅಂತ್ಯ ಚೆನ್ನಾಗಿರೋದಿಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಅದೇ ದಾರಿ ಮೇಲೆ ಹೊರಟು ಹೋಗ್ತಾನೆ. ಈ ಡಾಕ್ಟರ್ ಫಾಸ್ಟಸ್ ಕೂಡ ಹೇಳ್ತಾನಲ್ಲ, ನೀನು ಆ ದಾರಿಯನ್ನು ತಿಳಿಬೇಡ, ಬ್ಲಾಕ್ ಮ್ಯಾಜಿಕ್ ಆ ದಾರಿಯನ್ನು ತಿಳಿಬೇಡ, ಆ ಗ್ರಂಥಗಳನ್ನ ಓದ್ಬೇಡ, ಆ ಗ್ರಂಥವನ್ನ ನೀ ಮುಟ್ಟಿದ್ರೆ ನಿನ್ನ ನಿರ್ನಾಮ, ನೀ ಅಧಂಪತನ ಹೊಂತೀಯ, ನಿಶ್ಚಿತವಾಗಿಯೂ ಖಂಡಿತವಾಗಿಯೂ ನೀನು ಅಧಂಪತನ ಹೊಂತೀಯ ಅಂತ ಹೇಳಿದ್ರು ಕೂಡ ಅವನು ಆ ಕೆಲಸವನ್ನು ಮಾಡ್ತಾನೆ. ಸೊ ಇದು ಮನುಷ್ಯನ ದುರಂತ. ಇದನ್ನ ಮೀರಿದವನು ಅವನು ಸಾಮ್ರಾಟ್ನಾಗ್ತಾನೆ, ಸಂತನಾಗ್ತಾನೆ, ಯೋಗಿ ಆಗ್ತಾನೆ, ವಿವೇಕಾನಂದ ಆಗ್ತಾನೆ, ಪರಮಹಂಸ ಆಗ್ತಾನೆ. ಮೀರದೆ ಇರೋರು ಸಾಮಾನ್ಯ ಜನರಾಗಿ, ದೇವದಾಸನಂಗಾಗಿ ಕೆಲವೊಬ್ರು, ಅದೊಂದು ಒಳ್ಳೆ ಉದಾಹರಣೆ ತಂದ್ಕೊಳ್ಳಿ ನೀವು. ಒಂದು ವಿವೇಕಾನಂದ ಆಗೋದು ಅಥವಾ ದೇವದಾಸ ಆಗೋದು, ಎರಡೇ ಸಾಧ್ಯತೆಗಳು ಜೀವನದಲ್ಲಿ. ಬುದ್ಧನಾಗೋದು ಇಲ್ಲ ಸಾಮಾನ್ಯ ಮನುಷ್ಯನಾಗೋದು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಇಲ್ಲೋ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಅದೇ ಅಸಾಮಾನ್ಯನಾಗೋದು ಇಲ್ಲ ಸಾಮಾನ್ಯನಾಗೋದು. ಎಸ್, ಥ್ಯಾಂಕ್ ಯು ಸರ್. ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ, ಈ ಧಾರವಾಡ ಕಟ್ಟೆಗೆ, ಇರ್ತಕ್ಕಂತ ಸಮಸ್ತರಿಗೆ ಹಾಗೂ ಇದರ ವಿಷಯಕ್ಕೆ ನಾನು ಮನಸ್ಸಿನಿಂದ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು. ವಿಜಯಲಕ್ಷ್ಮಿ, ಪ್ರಶ್ನೆಗಳು ಇದ್ರೆ ಚರ್ಚೆಯನ್ನ ಮುಂದುವರಿಸಿ, ಇಲ್ಲದಿದ್ರೆ ನೀವು ಮುಗಿಸ್ಬೋದು. ಯಾರಾದ್ರೂ ಪೂರಕವಾಗಿ ಮಾತನಾಡುವುದಿದ್ರೆ ಮಾತನಾಡಬಹುದು, ಪ್ರಶ್ನೆಗಳೇ ಕೇಳಬೇಕಿದ್ದೇನೆಲ್ಲ. ಸರ್ ನಮಸ್ತೆ. ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್. ಸರ್ ಹೇಳಿದ ಹಾಗೆ ರೀ, ಮತ್ತೆ ಮೇಡಮ್ ಅವ್ರ ಹೇಳಿದ ಪ್ರಶ್ನೆಗೆ ಒಂದು ಪೂರಕವಾಗಿ, ಸರ್ ಒಂದು ಮಾತಿಗೆ ಪೂರಕವಾಗಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ರೀ. ಬಟ್ ನಮ್ಮ ಸಮಾಜದಲ್ಲಿ ಸಾಕಷ್ಟು ಸ್ಟಿಫನ್ಸ್ಗಳು ಅದಾರಂತ. ಯಾಕಂದ್ರೆ ಅದರ ಆ ದಾರಿಯ ದುರಂತವಾಗಿ ಇದೆ ಅಂತ ಗೊತ್ತಿದ್ದಾಗಿ ಕೂಡ ಅದೇ ದಾರಿಯಲ್ಲಿ ಹೋಗತಕ್ಕಂಥ ವ್ಯಕ್ತಿಗಳು ಪ್ರತಿಯೊಂದು
ದೇಶದಲ್ಲಿ ಅದಾರ ಅಂತ ಅನ್ಕೊಳ್ತೀನಿ. ಮಾತಾಡಿ ನನಗೆ ಮಾತಾಡಿ. ಸರ್ ಮಾತಾಡಿ, ನಿಮ್ಮ ಪ್ರಶ್ನೆ ಕ್ಲಿಯರ್ ಆಗ್ಲಿಲ್ಲ. ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಪ್ರಶ್ನೆ ಅದೇ ಅವ್ರ ಪ್ರಶ್ನೆ ಏನು ಕೇಳಲಿಲ್ಲ. ಸರಿಯಾಗಿ ಅವರ ತಿಳುವಳಿಕೆ ಸರಿಯಾಗಿದೆ. ಇದು ಮನುಷ್ಯನ ದುರಂತ. ತಿಳಿದು ಮನುಷ್ಯ ತಪ್ಪು ಮಾಡ್ತಾನೆ. ನಾನು ಹೇಳಿದ್ನಲ್ಲ, ತಪ್ಪು ಮಾಡಿದ್ರೆ ಸಾಮಾನ್ಯ ಮನುಷ್ಯರಾಗ್ತೇವೆ. ತಪ್ಪು ಮಾಡದೇ ಇದ್ರೆ, ಅದನ್ನ ಮೀರಿದ್ರೆ ಸಂತರಾಗ್ತವೆ. ಎರಡೇ ಸಾಧ್ಯತೆಗಳು ಇರೋದು. ಹೌದು ಸರ್. ಆದ್ರೆ ಜೀವನ ಅಷ್ಟು ಸರಳವಾಗಿಲ್ಲ. ಜೀವನದ ಸಮಸ್ಯೆಗಳನ್ನ ನಾವು ಲೆಕ್ಕ ಬಿಡಿಸಿದ ಹಾಗೆ ಬಿಡಿಸ್ಲಿಕ್ಕೆ ಬರೋದೇ ಇಲ್ಲ. ಮೀರೋದು ಬಹಳ ಕಷ್ಟದ ಕೆಲಸ. ಆ ಕನಸನ್ನ ಬೆನ್ನತ್ತಿ ಹೋಗುವುದು ಇನ್ನೂ ಕಷ್ಟದ ಕೆಲಸ. ಆದ್ರೆ ಮನುಷ್ಯ ಕನಸುಗಾರ. ಆಮೇಲೆ ಮನುಷ್ಯ ತನ್ನದೇ ಆದಂತ ಆಸೆಗಳ ಬಲೆಯಲ್ಲಿ, ಬಯಕೆಗಳ ಬಲೆಯಲ್ಲಿ, ಮಹತ್ವಾಕಾಂಕ್ಷೆಯ ಬಲೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತಾನೆ. ಆದ್ರೆ ಅದಕ್ಕಿಂತಲೂ ಗಹನವಾದದ್ದನ್ನ ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದು ಈಗ ಒಬ್ಬ ತರುಣ ಒಂದು ಅದ್ಭುತವಾದ ಕೃತಿಯನ್ನ ನಿರ್ಮಾಣ ಮಾಡೋದು. ಸ್ಟೀಫನ್ನ ಸಮಸ್ಯೆ, ಅದು ನಮ್ಮೆಲ್ಲರ ಸಮಸ್ಯೆ ಕೂಡ, ಅನೇಕ ಜನರ ಸಮಸ್ಯೆ ಕೂಡ. ಬರಹಗಾರನಾಗೋದು, ಸಾಧಕನಾಗುವುದು, ಕಲಾವಿದನಾಗುವುದು ಬಹಳ ಕಷ್ಟದ ಕೆಲಸ. ನಿಜವಾದ ಕಲಾವಿದ, ನಿಜವಾದ ಲೇಖಕ, ನಿಜವಾದ ಬರಹಗಾರ ಆಗೋದು ಬಹಳ ಕಷ್ಟದ ಕೆಲಸ. ಜೀವನದುದ್ದಕ್ಕೂ ನಾವು ಸಾಧನೆಯನ್ನ ಮಾಡ್ಬೇಕಾಗ್ತದೆ, ಕಠಿಣ ಪರಿಶ್ರಮ ಪಡಬೇಕಾಗ್ತದೆ, ಅನೇಕ ರಾತ್ರಿಗಳನ್ನ ಕಳೆದುಕೊಳ್ಬೇಕಾಗ್ತದೆ, ಸುಖಗಳನ್ನ ಕಳೆದುಕೊಳ್ಬೇಕಾಗ್ತದೆ, ನೆಮ್ಮದಿಯನ್ನ ಕಳೆದುಕೊಳ್ಬೇಕಾಗ್ತದೆ, ಅನೇಕ ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ, ಪ್ರತಿರೋಧವನ್ನು ಎದುರಿಸಬೇಕಾಗ್ತದೆ. ಎಲ್ಲವನ್ನೂ ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಯಾವನಿಗಿರ್ತದೆಯೋ ಅವನು ಶೇಕ್ಸ್ಪಿಯರ್ನಾಗ್ತಾನೆ, ಅವನು ಮಿಲ್ಟನ್ ಆಗ್ತಾನೆ, ಅವನು ಕಾಳಿದಾಸನಾಗ್ತಾನೆ, ಕುವೆಂಪು, ಬೇಂದ್ರೆ, ಕಾರಂತರಾಗ್ತಾನೆ. ಸೊ ನಮ್ಮ ಕಟ್ಟೆಯ ಉದ್ದೇಶ ಕೇಳುಗರನ್ನ ಕುವೆಂಪು ಅವರಂತ, ಕಾರಂತರಂತ, ಬೇಂದ್ರೆ ಅವರಂತ ದೊಡ್ಡ ಲೇಖಕರನ್ನಾಗಿ ಮಾಡುವುದೇ ಆಗಿದೆ. ಅಥವಾ ಇಂಥ ಮಹತ್ವದ ಲೇಖಕರ ಕೃತಿಗಳನ್ನ ಓದಿ ಅರ್ಥ ಮಾಡಿಕೊಳ್ಳುವ, ಓದಿ ಆನಂದಿಸುವ ಸಾಮರ್ಥ್ಯವನ್ನು ಬೆಳೆಸುವುದು ಕೂಡ ನಮ್ಮ ಕಟ್ಟೆಯ ಉದ್ದೇಶವಾಗಿದೆ. ನಿಜ ಸರ್. ಥ್ಯಾಂಕ್ ಯು ಸರ್. ಬೇರೆ ಪ್ರಶ್ನೆಗಳಿಲ್ಲ ಅಂತಂದ್ರೆ ಕಾರ್ಯಕ್ರಮವನ್ನ ಕೊನೆಗಾಣಿಸಬಹುದು. ಮೇಡಮ್ ಸರ್ ಮಾತಿಗೆ ಒಂದು ಪೂರಕವಾಗಿರಿ. ಹಲೋ, ಹೇಳಿ ಸರ್. ಸರ್ ಹೇಳಿದ ಮಾತಿಗೆ ಒಂದು ಪೂರಕವಾಗಿರಿ. ಸರ್ ಹೇಳಿದ್ರೆ ಬಹಳ ಚೆನ್ನಾಗಿ ಹೇಳಿದ್ರಿ. ಅದು ಯಾಕಂದ್ರೆ ನಾವು ಸಾಧಕರಾಗಬೇಕಾದ್ರೆ, ಒಬ್ರು ಉತ್ತಮ ಬರಹಗಾರ ಆಗ್ಬೇಕಾದ್ರೆ ಹಲವಾರು ಸಂತೋಷಗಳನ್ನ, ರಾತ್ರಿಗಳನ್ನ ಕಳಿಬೇಕಾಗ್ತದೆ. ಅದೇ ರೀತಿ ಒಂದ್ಸಾರಿ ಅಂಬೇಡ್ಕರ್ ಅವ್ರಿಗೆ ಕೇಳಿದಾಗ ಏನ್ ಕೇಳಿದ್ರಂತಂದ್ರೆ, ಜ್ಞಾನವನ್ನ ಹೇಗೆ ಪಡೆದ್ರಿ ನೀವು? ಮೇಡಮ್ ಕೇಳ್ತಾ ಇದ್ದೀರಿ? ಸರಿಯಾಗಿ ಕ್ಲಿಯರ್ ಇದ್ದೀರಿ? ಸೌಂಡ್ ಕ್ಲಿಯರ್? ಓಕೆ ಸರ್. ಓಕೆ. ಅಂಬೇಡ್ಕರ್ ಅವ್ರಿಗೆ ನೀವು ಜ್ಞಾನವನ್ನ ಯಾವ ರೀತಿ ಪಡೆದ್ರಿ ಅಂತ ಕೇಳಿದ್ರಂತ್ರಿ ಸರ್ ಒಬ್ರು ಯಾರು. ಅವಾಗ ಅವ್ರು ಹೇಳ್ತಾರೆ, ಜ್ಞಾನವೆಂಬ ಅಗ್ನಿಯ ಕುಂಡದಲ್ಲಿ ನನ್ನ ಜೀವನವನ್ನ, ನನ್ನನ್ನೇ ನಾನು ಹಾಕಿಕೊಂಡು ಸುಟ್ಟಿಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್. ಸರಿ ಇದೆ. ಅವಾಗ ಮಾತ್ರ ನಾವು ಆ ಒಂದು ಜ್ಞಾನವನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ತಮ್ಮ ಒಂದು ಅಭಿಪ್ರಾಯವನ್ನ ಹೇಳಿದ್ರು ಸರ್. ಹಾಗಾಗಿ ನಿಮ್ಮ ಒಂದು ಮಾತಿಗೆ ಪೂರಕವಾಗಿ ಸರ್ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸರ್. ಸರಿ ಇದೆ, ಅಂಬೇಡ್ಕರ್ ಅವ್ರು ಹೇಳಿದ್ದು ಸರಿ ಇದೆ. ಯಾಕೆಂದ್ರೆ ಇಲ್ಲದೆ ಹೋದ್ರೆ ಅಂಬೇಡ್ಕರ್ ಅಂತ ಒಬ್ಬ ಅದ್ಭುತ ಚಿಂತಕ, ದಾರ್ಶನಿಕ ಈ ದೇಶದಲ್ಲಿ ಹುಟ್ಟಿ ಬರ್ತಿರ್ಲಿಲ್ಲ. ಆದ್ರೆ ಅಂಬೇಡ್ಕರ್ ಹೆಸರನ್ನ ಹೇಳಿ ನಾವೇನು ಓಡಾಡ್ತಿದ್ದೀವಲ್ಲ, ನಮಗೆ ಆ ಒಂದು ಶಕ್ತಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ನಾವು ಯಾವುದೇ ಕಠಿಣ ಪರಿಶ್ರಮ ಪಡದೆ ಕೇವಲ ರಾಜಕೀಯ ಮಾಡಿ ಮೇಲೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ.
ಹಾಗೆ ಆಗೋದಿಲ್ಲ. ನೀವು ನಿಮ್ಮ ಜೀವವನ್ನ ತೆಗೆದಾಗ್ಲೇ ಸಾಧನೆ, ದೊಡ್ಡ ಸಾಧನೆ ಸಾಧ್ಯ ಆಗ್ತದೆ ಕಲೆಯಲ್ಲಿ ಮತ್ತು ಸಾಹಿತ್ಯದಲ್ಲಿ, ಸಂಸ್ಕೃತಿಯಲ್ಲಿ. ನಿಜವಲ್ಲ ಸರ್, ನಿಜ. ಅದ್ರ ಜೊತೆಗೆ ಅವರೇ ಹೇಳ್ತಾರೆ ಸರ್, ನಾನು ನಿಮಗೆ ದೊರಿಬೇಕಾದ್ರೆ ಒಂದು ಚಿತ್ರದಲ್ಲಿ ಒಂದು ಹೆಸರಲ್ಲಿ ನಾನು ನಿಮಗೆ ಸಿಗುವುದಿಲ್ಲ, ನಾ ಸಿಗುವುದಾದ್ರೆ ನಿಮಗೆ ಪುಸ್ತಕದಲ್ಲಿ ಮಾತ್ರ ಸಿಗುತ್ತೇನೆ ಅಂತ ಹೇಳ್ತಾರೆ ಸರ್. ಥ್ಯಾಂಕ್ ಯು. ಎಸ್ ಸರ್. ಧಾರವಾಡ ಕಟ್ಟೆಯ ಇವತ್ತಿನ ಈ ಒಂದು ಉಪನ್ಯಾಸ ಒಂದು ಕಾರ್ಯಕ್ರಮದಲ್ಲಿ ಜೇಮ್ಸ್ ಜಾಯ್ಸ್ ಅವರ ಮಹತ್ವದ ಕಾದಂಬರಿಯ ಕುರಿತಾಗಿ ಅದರ ಸಾಕಷ್ಟು ಒಳನೋಟಗಳನ್ನ ಇಟ್ಕೊಂಡು ಮಾತನಾಡಿದಂತಹ ನನ್ನ ಸ್ನೇಹಿತೆ ವಿದ್ಯಾ ಗೋಟೂರ್ ಅವರಿಗೆ ಧಾರವಾಡ ಕಟ್ಟೆಯ ಸಮಸ್ತ ಬಳಗದ ವತಿಯಿಂದ ಮೊದಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ವಿದ್ಯಾ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಧಾರವಾಡ ಕಟ್ಟೆಯ ಒಂದು ರೂವಾರಿಗಳು, ಹಾಗೆ ನನ್ನ ವಿದ್ಯಾಗುರುಗಳು, ನಮ್ಮಿಬ್ಬರ ವಿದ್ಯಾಗುರುಗಳು ಸರ್, ಅವ್ರಿಗೂ ಕೂಡ ಧಾರವಾಡ ಕಟ್ಟೆಯ ಬಳಗದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯರು, ಸಾಹಿತ್ಯಾಸಕ್ತರು, ಧಾರವಾಡ ಕಟ್ಟೆಯ ಬಳಗದವರು, ಹಾಗೇನೆ ಪದಾಧಿಕಾರಿಗಳು ಇದ್ದಾರೆ. ಅವರೆಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗಾಣಿಸ್ತಾ ಇದ್ದೇವೆ. ಬರುವ ಶನಿವಾರ ಅಂದ್ರೆ 7ನೇ ತಾರೀಕು ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಸಂಜೆ 6 ಗಂಟೆಗೆ ಇಂಗ್ಲಿಷ್ ಮಹತ್ವದ ಪ್ರಾಧ್ಯಾಪಕರು ಅವಿನಾಶ್ ಅವರು ಸಹ್ಯಾದ್ರಿ ಕಾಲೇಜಿನಿಂದ TS ಎಲಿಯಟ್ ಅವರ ವೇಸ್ಟ್ಲ್ಯಾಂಡ್ ಕುರಿತಾಗಿ ಮಾತನಾಡಲಿದ್ದಾರೆ. ತಾವೆಲ್ಲರೂ ಕೂಡ ಉಪಸ್ಥಿತ ಇರಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.